ರೆಗ್ಯುಲರ್ ಮಳೆಯಿಂದ ನಿಮ್ಮ ಮನೆಯಲ್ಲಿ ಪವರ್ ಕಟ್ ಸಮಸ್ಯೆ ಆಗಿದೆಯಾ? ಲೋಡ್ ಶೆಡ್ಡಿಂಗ್ ಇಂದ ಪವರ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಡೆವಲಪರ್ ಜೊತೆ ಪ್ರಾಬ್ಲಮ್ ಆಗಿ ಬೆಸ್ಕಾಂ ಜೊತೆ ಕಿರಿಕಾಗಿ ನಿಮ್ ಫ್ಲಾಟ್ ಅಲ್ಲೆಲ್ಲ ಕರೆಂಟೇ ಇಲ್ವಾ? ನಿಮ್ ಏರಿಯಾದಲ್ಲಿ ಮರ ಬಿದ್ದು 2-3 ದಿನದಿಂದ ಕರೆಂಟ್ ಇಲ್ವಾ? ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ಗೆ ಅಡ್ಡಿ ಪವರ್ ಕಟ್. ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲದೆ ನಿಮ್ ಲೈಫೇ ಫ್ರೀಸ್ ಆಗ್ಬಿಟ್ಟಿದ್ಯಾ? ನೀವೊಬ್ಬ ಕಬ್ಬಿನ ಹಾಲಿನ ವ್ಯಾಪಾರಿ ಆದ್ರೆ ಡೀಸೆಲ್ ಜನರೇಟರ್ ಇಂದ ಖರ್ಚು ಜಾಸ್ತಿ ಆಗ್ತಾ ಇದೆಯಾ? ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಬಸುಕಿ ಲಿಥಿಯಂ UPS. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಲಿಥಿಯಂ UPS ಶೋರೂಮ್. 1 ಅವರ್ ಇಂದ 8 ಅವರ್ ವರೆಗೂ ಎಷ್ಟು ಬ್ಯಾಕಪ್ ಬೇಕು? 1 KV ಇಂದ 10 KV ವರೆಗೂ ಎಷ್ಟು ಪವರ್ ಬೇಕು? ಇವೆಲ್ಲ ನಮ್ಮಲ್ಲಿದೆ. ಇದರ ಗಾತ್ರ ಚಿಕ್ಕದು, ಬೆಲೆ ಚಿಕ್ಕದು, ಆದ್ರೆ ಕೆಲಸ ಮಾತ್ರ ದೊಡ್ಡದು. ಕರ್ನಾಟಕದಾದ್ಯಂತ ಉಚಿತ ಡೆಲಿವರಿ, ಆನ್ ಸೈಟ್ ಸರ್ವಿಸ್. ಬೆಂಗಳೂರಿನ ಊರ್ವಶಿ ಥಿಯೇಟರ್ ಮುಂಭಾಗ ನಮ್ಮ ಆಫೀಸಲ್ಲಿ ಡೆಮೋ ರೆಡಿ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಮತ್ತೆ ಬೆಲೆ ಕೇವಲ 23,000 ಆರಂಭ. ಓ, ಮತ್ತೆ ವಾರಂಟಿ ಅಪ್ ಟು 5 years ವಾರಂಟಿ. ಹೌದಾ? ಮತ್ತೆ ಟೋಟಲ್ ಲೈಫ್ ಅಪ್ ಟು 8 to 10 years ಬ್ಯಾಟರಿ ಲೈಫ್. ಬಸುಕಿ ಕರ್ನಾಟಕದ ಏಕೈಕ ವಿಶ್ವಾಸಾರ್ಹ ಲಿಥಿಯಂ UPS. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರ, ಮುಂಚೆ ಇತ್ತು ಫ್ರಿಡ್ಜು, ವಾಷಿಂಗ್ ಮಷಿನ್ ಮಾತ್ರ ಹೋಮ್ ಅಪ್ಲಯನ್ಸಸ್ ಅಂದ್ಬಿಟ್ಟು, ಇವಾಗ UPS ಕೂಡ ಹೋಮ್ ಅಪ್ಲಯನ್ಸಸ್. ಯಾಕಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ UPS ಇರಲೇಬೇಕು. ನೋಡಿ, ನಿಮಗೆ ಗೊತ್ತು, ಇಷ್ಟೊಂದು ಮಳೆ ಬರ್ತಾ ಇದೆ, ಎಷ್ಟೊಂದು ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ, ದರೆ ಕುಸಿತ ಆಗ್ತಾ ಇದೆ, ಮರ ಬೀಳ್ತಾ ಇದೆ, ಪ್ರತಿಯೊಂದರಿಂದನೂ ಕೂಡ ಪವರ್ ಕಟ್ ಅನ್ನೋದು ಆಗ್ತಾನೆ ಇದೆ. ಅಂಡ್ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ತುಂಬಾ ಇದಕ್ಕೆ ಎಕ್ಸಾಮಿನೇಷನ್ಗೋಸ್ಕರ ರೆಡಿ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಪವರ್ ಕಟ್ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಇನ್ನು ಮುಂದಿಲ್ಲ ವೀಕ್ಷಕರೇ, ಇನ್ನು ಮುಂದೆ ತಲೆ ಕೆಡಿಸ್ಕೊಳ್ಳಾಗತ್ತಲ್ಲ. ಯಾಕಂತಂದ್ರೆ ಬಾಸುಕಿ ಲಿಥಿಯಂ UPS ಬ್ಯಾಟ್ರಿ ಕಿಂಗ್ ಕಡೆಯಿಂದ ನಿಮ್ಗೆ ಬಾಸುಕಿ ಲಿಥಿಯಂ UPS ಬಂದಿದೆ. ಒಳ್ಳೊಳ್ಳೆ ರೇಂಜ್ ಅಲ್ಲಿ ತಗೊಂಡ್ಬರ್ತಾ ಇದ್ರೆ ತುಂಬಾ ಕಾಲಾವಧಿಯವರೆಗೆ ಬಾಳುವಂತಹ UPS ಕೂಡ ನಿಮ್ಗೆ ಸಿಗ್ತಾ ಇದೆ ವೀಕ್ಷಕರೇ. ಅಂಡ್ ಇವ್ರದ್ದು ಒಂದು ಹೊಸ ಶೋರೂಮ್ ಕೂಡ ಓಪನ್ ಆಗಿದೆ. ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಲಿಥಿಯಂ UPS ಅಲ್ಲಿ ಒಂದು ಹೊಸ ಶೋರೂಮ್ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಇನ್ನು ಊರ್ವಶಿ ಥಿಯೇಟರ್ ಇದೆ, ಅದ್ರ ಎದುರುಗಡೆನೆ ಇದೆ ಅಂತ ಹೇಳ್ಬೋದು. ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಹಾಗಾದ್ರೆ UPS ಇರೋ ಜಾಗದಲ್ಲಿ ಕಬ್ಬಿನ ಹಾಲಿನ ಮಷಿನ್ ಏನ್ ಮಾಡ್ತಾ ಇದೆ, ನಿಮ್ ತಲೆ ಓಡ್ತಾ ಇರಬಹುದು ಅಲ್ವಾ? ಸೊ ಇದು ನನಗೂ ಡೌಟ್ ಬಂತು. ಅಂಡ್ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಬ್ಯಾಟ್ರಿ ಕಿಂಗ್ ನ ಮುಖ್ಯಸ್ಥರಾಗಿರುವಂತಹ ಪಾಟೀಲ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸಮಸ್ತ ಕನ್ನಡಿಗರಿಗೂ ಮತ್ತೆ ನಮ್ಮ ಕನ್ನಡಕೂವರ ಸಬ್ಸ್ಕ್ರೈಬರ್ಗೂ ಎಲ್ಲರಿಗೂ ನಿಮ್ಮ ನಾಗನೂರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಸರ್, ಚೆನ್ನಾಗಿದ್ದೀರಾ? ಸೂಪರ್ ಸರ್. ಓಕೆ ಸರ್, ಇವಾಗ ನನ್ನ ಫಸ್ಟ್ ಕ್ವಶನ್ ಅಂತಂದ್ರೆ, ನಮ್ಮ ವೀಕ್ಷಕರಿಂದ ನಿಮ್ಮ ಬಸುಕಿಗೆ ರೆಸ್ಪಾನ್ಸ್ ಯಾವ ತರ ಇದೆ, ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಸರ್, ಬಿಗಿನಿಂಗ್ ನಾವು ಎಲ್ಲ ಒಂದು ಹೊಸ ಏನಾದರೂ ಒಂದು ಆರಂಭ ಮಾಡಿದ್ರೆ ಅದನ್ನು ಲಾಂಚ್ ಮಾಡೋದು ನಾವು ಕನ್ನಡಕೂರದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಕನ್ನಡಕೂವರ ವೀಕ್ಷಕರು ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡಿಗರು, ವಿಶಾಲ ಹೃದಯದವರು, ಬಸುಕಿ ಲಿಥಿಯಂ UPS ಅನ್ನ 0 ಇಂದ ಹೀರೋ ಮಾಡಿದ್ದು ಅವರೇ ಅಂತ ಹೇಳ್ಬೋದು. ಅವರಿಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ಅಂತ ಹೇಳ್ಬೋದು ಸರ್. ಎಸ್ ಸರ್, ನಿಮ್ಗೆ ಋಣಿಯಾಗಿರ್ಲೇಬೇಕು. ಯಾಕಂತಂದ್ರೆ ಯಾವುದೇ ಪ್ರಾಡಕ್ಟ್ ಇರ್ಬೋದು, ಯಾವುದೇ ಚಾನಲ್ ಇರ್ಬೋದು, ನಡೆಯೋದು ನಿಮ್ಮಿಂದ ವೀಕ್ಷಕರೇ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲೇಬೇಕು. ಸರ್, ಇವಾಗ ಜನರಿಗೋಸ್ಕರ ಏನ್ ಹೊಸದೇನ್ ಬಂದಿದೆ ನಮ್ಗೆ UPS ಅಲ್ಲಿ? ಹೊಸ ಟೆಕ್ನಾಲಜಿ ಏನ್ ತಗೊಂಡ್ ಬರ್ತಾ ಇದೆ ನಮ್ಗೆ ಹೇಳ್ಬೋದಾ? ಏನ್ ಲಾಂಚ್ ಮಾಡ್ತಾ ಇದ್ದಾರೆ? ಶೋರ್ ಸರ್. ನಿಮಗೆ ನಮ್ಮ UPS ಗೊತ್ತು, ನಿಮಗೆ ಸ್ಟಾರ್ಟಿಂಗ್ 28,000 ಕಾಸ್ಟ್ ಇದೆ. ಸ್ವಲ್ಪ ಎಕಾನಮಿ ಇರಲ್ಲಿ ಲಾಂಚ್ ಮಾಡಿ ಅಥವಾ ಬೆಟರ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವೇನ್ ಮಾಡಿದೀವಿ, ಜಸ್ಟ್ 200 ವ್ಯಾಟ್ ಮಾತ್ರ ಕಡಿಮೆ ಮಾಡಿದೀವಿ. ಅಂದ್ರೆ 1000 ವ್ಯಾಟ್ ಸಾಮರ್ಥ್ಯ ಇರೋದನ್ನ 800 ವ್ಯಾಟ್ ಮಾಡಿದೀವಿ. 4 years ವಾರಂಟಿ ಇದೆ, 3 years ವಾರಂಟಿ ಮಾಡಿದೀವಿ. ಆ ಒಂದು ಬೆಟರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅಂದ್ರೆ ನಿಮಗೆ 23,000 ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ಬೋದು. 3 years ವಾರಂಟಿ ಬರುತ್ತೆ, 800 ವ್ಯಾಟ್ಸ್ ಔಟ್ಪುಟ್ ಕೊಡುತ್ತೆ, ಮತ್ತೆ 100 days ಬ್ಯಾಟ್ರಿ ಇನ್ಬಿಲ್ಟ್ ಇದೆ. ನೀವು ಎಟ್ ಎ ಟೈಮ್ಗೆ ಒಂದು 400 ವ್ಯಾಟ್ ಲೋಡ್ ಕೊಟ್ಟರೆ 2 to 3 hours ಬ್ಯಾಕಪ್ ಬರುತ್ತೆ ಅಂತ ಹೇಳ್ಬೋದು. ಇದೊಂದು ಎಕಾನಮಿ ಅನ್ನೋದಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಅಫೋರ್ಡ್ ಆಗಂತ ಪ್ರೈಸ್ ಅಲ್ಲಿ ನಾವು ಇದನ್ನ ಲಾಂಚ್ ಮಾಡಿದೀವಿ ಅಂತ ಹೇಳ್ಬೋದು. ಎಸ್, ತುಂಬಾ ಜನ ಕೇಳ್ತಾ ಇದ್ರಿ ಸರ್, ನಮ್ಗೆ ಆಗೋದಿಲ್ಲ 25,000 28,000 ಕೊಡಕ್ ಆಗೋದಿಲ್ಲ, ಸ್ವಲ್ಪ ಕಮ್ಮಿ ಇರ್ಲಿ ಅಂತ ಕೇಳ್ತಾ ಇದ್ರಿ. ಸೊ ನಿಮ್ಮ ಬೇಡಿಕೆಯ ಮೇರೆಗೆ ಲಾಂಚ್ ಮಾಡಿರುವಂತಹ ಪ್ರಾಡಕ್ಟ್ ಇದು ಸರ್. ಇದೇನೋ ಓಕೆ, ನಾವು ಸ್ಟಾರ್ಟಿಂಗ್ ಹೈಲೈಟ್ ಅಲ್ಲಿ ಹೇಳಿದ್ವಿ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ತಗೊಂಡ್ ಬರ್ತಾ ಇದೀವಿ ಅಂತ. ಒಂದು ಎರಡನೇದಾಗಿ ಇಲ್ಲಿ ನೋಡಿದ್ರೆ ಕಬ್ಬಿನ ಹಾಲಿನ ಮಷಿನ್ ಇಟ್ಬಿಟ್ಟಿದ್ದಾರೆ ಆಫೀಸಲ್ಲಿ. ಏನು ಇದು, ಏನು ಇದಕ್ಕೆ ಏನ್ ಸಂಬಂಧ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೆ. ಬಹಳ ವಿಶೇಷ ಇದೆ ಸರ್ ಸಂಬಂಧ. ಸರ್, ನಾವು ಸುಮಾರು 98 ಇಂದನೂ ನಾವು ಯಾವಾಗಲೂ ರಾಜೀವ್ ದೀಕ್ಷಿತ್ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಅನುಯಾಯಿಗಳು. ನಮಗೆ ಯಾವಾಗಲೂ ಸ್ವದೇಶಿ ಚಿಂತನೆ ಅವಾಗನೇ ನಮಗೆ ಮೊಳಕೆ ಹೊಡೆದಿದೆ, ಅವಾಗಿನೇ ನಮಗೆ ಬಿತ್ತನೆ ಆಗಿದೆ ಅಂತ ಹೇಳ್ಬೋದು. ನಾವು ಯಾವಾಗಲೂ ಒಂದು ಸ್ವದೇಶಿ ಚಿಂತನೆಗಳನ್ನ ಇಟ್ಕೊಂಡು ಇದೊಂದು ವಿಶೇಷ ಒಂದು ಉತ್ಪನ್ನವನ್ನು ಕೊಡಬೇಕು,
ಸಮಾಜಕ್ಕೆ ನಮ್ಮಿಂದ ಒಂದು ಅದು ಕಾಂಟ್ರಿಬ್ಯೂಷನ್ ಕೊಡಬೇಕನ್ನೋ ಉದ್ದೇಶದಿಂದ ನಮ್ದು ಮುಖ್ಯ ಅಜೆಂಡಾ ಬಂದ್ಬಿಟ್ಟು ನಾವು ಒಂದು ಅಭಿಯಾನವನ್ನು ಆರಂಭ ಮಾಡಿದ್ವಿ. ಅಂದರೆ ಬಸೂಕಿ ಲಿಥಿಯಂ UPS ಇಂದ 1,000 ಉದ್ಯೋಗ ಸೃಷ್ಟಿ ಅಭಿಯಾನವನ್ನು ಆರಂಭ ಮಾಡಿದ್ವಿ. ಯಾವ ತರ ನಾವು ಉದ್ಯೋಗ ಕೊಡ್ತೀವಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಹೆಚ್ಚೆಚ್ಚು ಯುವಕರಾಗ್ಲಿ ವಯಸ್ಕರಾಗ್ಲಿ ಎಲ್ಲರೂ ಏನಾಗಿದೆ ಅಂದ್ರೆ ವಿದೇಶಿ ಪಾನೀಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಅವರಿಗೆ ಆಪ್ಷನ್ನೇ ಇಲ್ಲ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಮನೋಜ್ ಅವರೇ, ನಾವು ರೆಗ್ಯುಲರ್ ಆಗಿ ಎಲ್ಲರೂ ಒಂದು ಶುಗರ್ ಕೇನ್ ಜ್ಯೂಸ್ ವೆಂಡರ್ ಹತ್ರ ಹೋದ್ವಿ ಅಂತಂದ್ರೆ ಅಲ್ಲಿ ಗ್ರೀಸು, ಆಮೇಲೆ ಫ್ಯೂಮ್ಸು, ಹೊಗೆ, ಪೆಟ್ರೋಲ್ ಸ್ಮೆಲ್ ಇರುತ್ತೆ, ಹೈಜೀನ್ ಆಗಿರಲ್ಲ, ಇರಿಟೇಷನ್ ಆಗುತ್ತೆ, ರಿಲ್ಯಾಕ್ಸೇಷನ್ ಅನ್ಸೋದಿರಂಗಿಲ್ಲ, ಫ್ಯಾಮಿಲಿ ಜೊತೆ ಹೋಗಕ್ಕೆ ಇಷ್ಟ ಆಗಲ್ಲ. ಕರೆಕ್ಟ್ ಆಗಿ ಎಸ್, ಆ ಉದ್ದೇಶಕ್ಕೆ ನಾವೇನ್ ಮಾಡಿದೀವಿ, ಸ್ವದೇಶಿ ಪಾನೀಯಗಳನ್ನ ಉತ್ತೇಜನ ಮಾಡಬೇಕು, ಸ್ವದೇಶಿ ಪಾನೀಯಗಳನ್ನ ಬಳಕೆಗೆ ಆದ್ಯತೆ ಕೊಡಬೇಕು. ನಮ್ಮ ಒಂದು ಉತ್ಪಾದನೆ ಅಂದ್ರೆ ನಮ್ಮ ಒಂದು ದೇಶೀಯ ಸಂಪತ್ತು ದೇಶದಲ್ಲೇ ಇರ್ಬೇಕಂತಂದ್ರೆ ನಾವು ವಿದೇಶಿ ಪಾನೀಯಗಳನ್ನ ಬಹಿಷ್ಕಾರ ಮಾಡ್ಬೇಕಂದ್ರೆ ಒಂದು ಆಪ್ಷನ್ ಕೊಡ್ಬೇಕು ಅವ್ರಿಗೆ, ಈ ತರ ಮಾಡಿ ಸರ್ ಅಂತೇಳಿ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಶುಗರ್ ಕೇನ್ ಜ್ಯೂಸ್ ಮಷಿನ್ ಜೊತೆಗೆ ನಾವು ವೆಂಡರ್ ಜೊತೆ ಟೈಪ್ ಮಾಡ್ಕೊಂಡು ಈ ಒಂದು UPS ಇದ್ರಲ್ಲಿ ರನ್ ಆಗಬೇಕು. ನಾವು ಅವ್ರ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದ್ರು, ಸರ್ ನೋಡಿ ಸರ್, ಒಂದು ವೆಂಡರ್ಗೆ ಪರ್ ಡೇ ಅವರಿಗೆ 100 to 150 ಗ್ಲಾಸ್ ಔಟ್ಪುಟ್ ಬೇಕು ಸರ್, ಬರಲೇಬೇಕು. ಆ ತರ ಒಂದು ಮಷಿನ್ ಡಿಸೈನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಈ UPS ಅಲ್ಲಿ ಚೆಕ್ ಮಾಡಿದ್ವಿ. ಈ ಒಂದು 1/2 HP ಮಷಿನ್ ಇದು ಅವರಿಗೆ ಒಂದು ಫುಲ್ ಚಾರ್ಜ್ ಆದ್ಮೇಲೆ ನಿಮಗೆ 200 ಗ್ಲಾಸ್ ಔಟ್ಪುಟ್ ಅನ್ನ ಕೊಡುತ್ತೆ. 200 ಗ್ಲಾಸ್ 200 ml 200 ಗ್ಲಾಸ್ ಔಟ್ಪುಟ್ ಅನ್ನ ಕೊಡುತ್ತೆ ಒಂದ್ಸರಿ ಫುಲ್ ಚಾರ್ಜ್ ಆದ್ರೆ. ಜನರಲ್ ಆಗಿ ನಿಮಗೆ ಗೊತ್ತು, ಶುಗರ್ ಕೇನ್ ಜ್ಯೂಸ್ ಅಂದ್ರೆ ಡೀಸೆಲ್, ಪೆಟ್ರೋಲ್, ಜನರೇಟರ್ ಎಲ್ಲ ಬೇಕೇ ಬೇಕು, ಎಲ್ಲ ಬೇಕೇ ಬೇಕು. ಅದಕ್ಕೆ ಅವ್ರು ಎಷ್ಟು ಎಕ್ಸ್ಪೆನ್ಸ್ ಆಗ್ತದೆ ಗೊತ್ತಾ ಮನೋಜ್ ಅವರೇ? 100 ರೂಪೀಸ್ ಎಕ್ಸ್ಪೆನ್ಸ್ ಆಗ್ತಾ ಇದೆ ಅವ್ರಿಗೆ ಪರ್ ಡೇ. ಡೀಸೆಲ್ ಎಕ್ಸ್ಪೆನ್ಸ್ 100 ರೂಪೀಸ್ ಫಾರ್ ಗೆಟಿಂಗ್ 200 ಕಪ್ಸ್ ಔಟ್ಪುಟ್ ಬರಲಿಕ್ಕೆ ಅಷ್ಟು ಎಕ್ಸ್ಪೆನ್ಸ್ ಆಗ್ತಾ ಇದೆ. ಬಟ್ ನಿಮಗೆ ಈ ಒಂದು UPS ಅನ್ನ ಚಾರ್ಜ್ ಮಾಡ್ಲಿಕ್ಕೆ ಜಸ್ಟ್ 7 ರೂಪೀಸ್ ಎಕ್ಸ್ಪೆನ್ಸ್ ಆಗುತ್ತೆ. ಅದರಿಂದ ನಿಮಗೆ 200 ಗ್ಲಾಸ್ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬೋದು ಸರ್. 7 ರೂಪಾಯಿಲಿ 200 ಗ್ಲಾಸ್ ತೆಗಿಬಹುದು. ಎಸ್ ಸರ್, ನಿಜ ಹೇಳ್ತಾ ಇದ್ರೆ ಶ್ಯೂರ್ ಸರ್. ಇನ್ನೂ ಒಂದು ಸರ್, ಅವ್ರ ಮನೆಯಲ್ಲಿ ಏನಾದ್ರು ಇವಾಗ ಗೌರ್ಮೆಂಟ್ ಸ್ಕೀಮ್ ಇತ್ತು ಅಂದ್ರೆ ಅದು ಫ್ರೀ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಕೇವಲ 1 ಯೂನಿಟ್, ಹೌದು ವೀಕ್ಷಕರೇ, ಕೇವಲ ಒಂದೇ 1 ಯೂನಿಟ್ ಅಲ್ಲಿ ನೀವು ಇದು 800 ಬ್ಯಾಟ್ಸ್ ನ ಇದನ್ನ ಫುಲ್ಲಿ ಚಾರ್ಜ್ ಮಾಡಬಹುದು. ಸರ್ ಹೇಳ್ದಂಗೆ 200 ಗ್ಲಾಸ್ ನೋಡಿ, ಇದು ಅವರ್ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, 200 ಗ್ಲಾಸ್ ಲೆಕ್ಕದಲ್ಲಿ ಹೇಳ್ತಾ ಇದೀವಿ. ಸರ್ ನಾವು ಯಾಕಂದ್ರೆ 200 ಗ್ಲಾಸ್ ಟೆಸ್ಟ್ ಮಾಡ್ಬಿಟ್ಟು ಓಕೆ ಮಾಡ್ಬಿಟ್ಟು ಆಲ್ರೆಡಿ 4-5 ಕಡೆ ವೆಂಡರ್ ಇದು ರನ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರಬೇಕು, ಜೋಗದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಲ್ಲಿ, ಅಂದ್ರೆ ನೀವು ಮೇಲಿಂದ ಕೆಳಗಡೆ ಬರುವಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ 60 to 70 kg ವೇಟ್ ಇರೋ ಬ್ಯಾಟ್ರಿನ ಮೇಲ್ಗಡೆ ಚಾರ್ಜ್ ಮಾಡ್ಕೊಳೋದು, ತೆಳಗ್ ತರೋದು, ಈ ತರ ಎಲ್ಲ ಹೆವಿ ರಿಸ್ಕ್ ಅಂತ ಇದ್ರು. ಬಟ್ ನಾವು ಅವ್ರಿಗೆ 4 ರಿಂದ 5 ಮಷಿನ್ ಕೊಟ್ಟಿದೀವಿ. ನಾವು ಅವ್ರಿಗೆ ಫೈನ್ ರನ್ ಆಗ್ತಾ ಇದಾವೆ. ಅಲ್ಲಿ ಮೇಲ್ಗಡೆ ಚಾರ್ಜ್ ಮಾಡ್ತಾರೆ, ಕೆಳಗಡೆ ಬಂದು ಶುಗರ್ ಕೇನ್ ಜ್ಯೂಸ್ ಮಷಿನ್ ರನ್ ಕೊಡ್ತಾರೆ. ಸೊ ವೀಕ್ಷಕರೇ, ಕಡಿಮೆ ಬಂಡವಾಳದಲ್ಲಿ ಒಂದೊಳ್ಳೆ ಬಿಸ್ನೆಸ್ ಬೇಕು, ರಿಸ್ಕ್ ಬೇಡ, ನಿಮಗೆ ಒಂದು ಐಡಿಯಾ ಕೊಡ್ತಾರೆ ಸರ್. ಹೈವೇ ಬಗ್ಗೆ ಒಂದು ಹೇಳ್ತಾ ಇದ್ರಿ ನನಗೆ, ಹೇಳಿ ಸರ್. ನಮ್ಗೆ ಸರ್ ನೋಡಿ ಸರ್, ನಿಮಗೆ ಇವಾಗ PB ರೋಡ್ ಅಂತೀವಿ ನಾವು, ಪುಣಾ ಬೆಂಗಳೂರು ರೋಡ್ ಅಂತೀವಿ. ನಿಮಗೆ ಎಷ್ಟೊಂದು ಲೆಂತಿ ಇದೆ, ಮತ್ತೆ ಇವಾಗೆಲ್ಲ ಒಂದು ಚಿಕ್ಕ ವಿಲೇಜ್ ಇರುತ್ತೆ ನಿಮ್ದು, ಅಲ್ಲಿಂದ ಒಂದು ಏನೋ ಸ್ಮಾಲ್ ಬಿಸ್ನೆಸ್ ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಮಾಡಬೇಕು ಅಂತ ಅಜೆಂಡಾ ಇಟ್ಕೊಂಡ್ರೆ ಈ ಒಂದು 2 ಯೂನಿಟ್ ನೀವು ಹಾಕೊಂಡ್ರೆ ಒಂದು ಇಮಿಡಿಯೇಟ್ ನೀವು ಒಂದು ಉದ್ಯೋಗನ ಆರಂಭ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದಕ್ಕೆ ಒಂದು 52,000, ಇದಕ್ಕೆ 23,000, ಅಂದ್ರೆ ಒಂದು 75,000 ರೂಪೀಸ್ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಒಂದು ಹೈಜೀನ್ ಬಿಸ್ನೆಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದರಿಂದ ಏನು ಹೆಚ್ಚು ಸಾಧ್ಯತೆ ಇದೆ ಅಂತಂದ್ರೆ, ಒಂದು ನಿಮಗೆ ಲಾಭ ಬರುತ್ತೆ ಅನ್ನೋದ್ರ ಜೊತೆಗೆ ಒಂದು ಸ್ವದೇಶಿ ಪಾನೀಯಗಳನ್ನ ಉತ್ತೇಜನ ಮಾಡ್ದಂಗೆ, ಆಮೇಲೆ ಹೈವೇಲಿ ಹೋಗ್ತೋ ಒಂದು ಪ್ರಯಾಣಿಕರಿಗೆ ಒಂದು ಅವರಿಗೆ ದಣಿ ವರ್ಷಲಿಕ್ಕೆ ಒಂದು ನೀವೊಂದು ಒಳ್ಳೆಯ ಒಂದು ಅವರಿಗೆ ಆಹಾರ ಕೊಟ್ಟಂಗೆ, ಸರ್ವಿಸ್ ಕೊಟ್ಟಂಗೆ ನಿಮಗೆ ಅದೆಲ್ಲ ನಿಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಉದ್ಯೋಗ ಆರಂಭ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ 200 ಗ್ಲಾಸ್ ಔಟ್ಪುಟ್ ಅಂದ್ರೆ ನಿಮ್ಗೆ ಗೊತ್ತು, ಜನರಲಿ 15 to 20 ರೂಪೀಸ್ ನಮಗೆ ಕಾಸ್ಟ್ ಮಾಡ್ತಾರೆ, 20 ರೂಪಾಯಿ ತಗೊಂತಾರೆ. 20 ರೂಪಾಯಿ ಅಂದ್ರೆ ನಿಮಗೆ 200 ಗ್ಲಾಸ್ ಅಂತ ಲೆಕ್ಕ ಹಾಕಿದ್ರೆ 4,000 ರೂಪಾಯಿ. ಅದೇ ನಿಮಗೆ 30 ಡೇಸ್ ಲೆಕ್ಕ ಹಾಕಿದ್ರೆ 1,20,000 ರೂಪೀಸ್. ಖರ್ಚು 7 ರೂಪಾಯಿ. ಎಸ್, 4,000 ರೂಪಾಯಿ ಲಾಭ ಬರ್ತಾ ಇದೆ. ಖರ್ಚು ಇಲ್ಲಿ ಎಲೆಕ್ಟ್ರಿಕಲ್ ಖರ್ಚು 7 ರೂಪಾಯಿ ಹೋಗ್ತಾ ಇದೆ. 1,000-2,000 ರೂಪಾಯಿ ರಾ ಮಟೀರಿಯಲ್ 2,000 ರೂಪಾಯಿ ಉಳಿತಲ್ಲ ಸರ್. 60,000 ದುಡ್ಕೋಬಹುದು. ಈ ತರ ಈ ಬಿಸ್ನೆಸ್ ಯಾವ್ದ್ರಲ್ಲಿದೆ? ಯಾವ ಮಹಿಳೆಯರು ಬೇಕಾದ್ರೂ ನಿಮ್ಮನೆ ಹೈವೇ ಹತ್ರ ಇದೆಯಾ ಅಥವಾ ಇಲ್ಲದೆ ಇರ್ಲಿ, ಹೋಗಿ ಹೈವೇಗೆ, ಯಾಕೆ ಆರಾಮಾಗಿ ಇಟ್ಕೋಬಹುದು. ಇನ್ನೊಂದ್ ಏನ್ ಗೊತ್ತಾ, ಇದು ಮೂವೇಬಲ್ ಸರ್. ಒಂದು ಟ್ರಾಲಿ ಮಾಡ್ಕೊಂಡ್ಬಿಟ್ಟು ಮೂವ್ ಮಾಡ್ಬೋದಲ್ಲ, ಆರಾಮ್ಸೆ ಮಾಡಬಹುದು ಸರ್. ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಮುಂದಿನ ದಿನಗಳಲ್ಲಿ. ರನ್ನಿಂಗ್ ಟ್ರಾಲಿನೂ ಪ್ಲಾನ್ ಮಾಡ್ತಾ ಇದ್ದೀವಿ. ನಮ್ಮ ಏರಿಯಾದಲ್ಲೇ ಈ ತರ ಮಾಮೂಲಿ ಗಾಡಿನೇ ತಗೊಂಡ್ಬಂದ್ಬಿಡ್ತಾರೆ, ತಂದ್ಬಿಟ್ಟು ಎಲ್ಲರಿಗೂ ಜ್ಯೂಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಒಳ್ಳೆ ಬಿಸ್ನೆಸ್ ಅಲ್ವಾ ಸರ್? ಒಂದೊಳ್ಳೆ ಬಿಸ್ನೆಸ್ ಆಪರ್ಚುನಿಟಿಯನ್ನ ಬಾಸುಕಿ ಕಡೆಯಿಂದ ನಮಗೆ ಪ್ರೆಸೆಂಟ್ ಮಾಡ್ತಾ ಇದಾರೆ. ಸೊ ಇದ್ರ ಬಗ್ಗೆ ನೀವು ನೋಡಬಹುದು ಸರ್. ನಾವು ಒಂದು ಡೆಮೋನು ಮಾಡ್ಬೋದಲ್ವಾ? ಶೋರ್ ಸರ್, ಡೆಮೋ ತೋರಿಸ್ತೀವಿ ಸರ್ ನಿಮ್ಗೆ. ಇದ್ರಲ್ಲಿ ರನ್ ಆಗ್ತಿರೋದು, ಇದು ಎಷ್ಟು % ಲೋಡ್ ಬೀಳುತ್ತೆ ಏನಂತ ಎಲ್ಲ ಸಂಪೂರ್ಣ ಡೆಮೋ ಕೊಡ್ತೀವಿ. ಡೆಮೋ ಕೊಟ್ಬಿಡೋಣ ಅಲ್ವಾ? ಫಸ್ಟ್ ಒಂದು ಡೆಮೋ ಮಾಡ್ಬಿಡೋಣ ವೀಕ್ಷಕರೇ. ಸರ್ ಹೇಳ್ತಾ ಇರೋದು ನಿಜನಾ ಅಥವಾ ಸುಮ್ಮನೆ ಹೇಳ್ತಾವ್ರ? ಪ್ರತಿಯೊಂದನ್ನು ಕೂಡ ನೋಡ್ಬಿಟ್ಟು ಆಮೇಲೆ ಹೆಚ್ಚಿನ ಮಾಹಿತಿನ ತಗೊಳ್ಳೋಣ. ಸ್ಟಾರ್ಟ್ ಮಾಡೋಣ ಸರ್. ಹಾಗಾದ್ರೆ ಬನ್ನಿ ಸರ್, ಸ್ಟಾರ್ಟ್ ಮಾಡ್ಬಿಡೋಣ. ಎಸ್ ಸರ್,
ನೋಡಿ ಸರ್, ನಮ್ಮ ಬೆಂಗಳೂರಿನ ಡಿಸ್ಟ್ರಿಬ್ಯೂಟರ್ ಆದಂತ ಶ್ರೀನಿವಾಸ್ ರಾಜೇಂದ್ರ ಅವರು ನಿಮಗೆ ಈ ಒಂದು ಪ್ರಾಡಕ್ಟ್ ಅನ್ನ ಲೈವ್ ಡೆಮೋ ಕೊಡ್ತಾರೆ. ಸರ್ ನಮಸ್ಕಾರ. ಓಕೆ ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಬರೋಣ ಫಸ್ಟ್? ಎಸ್ ಸರ್, ನೋಡಿ ಸರ್ ಇದ್ರದ್ದು ಶುಗರ್ ಕೇನ್ ಜ್ಯೂಸ್ ಮಷಿನ್ ಇದು ಟಾಪ್ ಸರ್. ಓಕೆ ಸರ್, ಇದು UPS ಗೆ ಕನೆಕ್ಟ್ ಮಾಡ್ತಾ ಇದೀವಿ ಸರ್. ಇಲ್ಲಿ ಆಗ್ತಾ ಇದ್ದೀರಾ? ಎಸ್ ಸರ್. ಓಕೆ ಸರ್, ಜಸ್ಟ್ MCB ನ ಆನ್ ಮಾಡಿ ಸರ್, ಜಾಕು ಅಷ್ಟೇ ಸರ್. ಮತ್ತೇನು ಫ್ಯೂಸ್ ಯಾವ್ದು ಇನ್ಸರ್ಟ್ ಮಾಡೋ ಪ್ರಶ್ನೆ ಇಲ್ಲ ಸರ್, ಏನು ಇಲ್ಲ ಇದ್ರಲ್ಲಿ. ಟೋಟಲಿ ಅಪ್ಡೇಟ್ ಮಾಡಿದೀವಿ ಸರ್ ಪ್ರಾಡಕ್ಟ್ ಅನ್ನ. ಇವಾಗ ಜಸ್ಟ್ MCB ಆನ್ ಮಾಡಿದ್ರೆ ಸಾಕು ಸರ್, UPS ಆನ್ ಆಗುತ್ತೆ. ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ UPS ಔಟ್ಪುಟ್ ಬರ್ತಾ ಇರುತ್ತೆ ಸರ್. ಔಟ್ಪುಟ್ ಸ್ಟಾರ್ಟ್. ಎಸ್ ಸರ್. ಓಕೆ ಸರ್, ಮಷಿನ್ ಆನ್ ಆಯ್ತು. ಮಷಿನ್ ಆನ್ ಆಯ್ತು ಸರ್. ಓಕೆ ಸರ್ 222 ಔಟ್ಪುಟ್ ಬರ್ತಾ ಇದೆ ಸರ್ ಇಲ್ಲಿಂದ. ಈ ಒಂದು UPS ಇಂದ ಇದು ಕೊಡ್ತಾ ಇದೆ ಸರ್ ಸಪ್ಲೈ ಅಂತ ಹೇಳ್ಬೋದು. ಓಕೆ, ಈ ತರ ನೀವು ಕಟ್ ಮಾಡಿದ ಪೀಸ್ ಅನ್ನ ಇದ್ರಲ್ಲಿ ಇನ್ಸರ್ಟ್, ಈ ತರ ಡೈರೆಕ್ಷನ್ ಇನ್ಸರ್ಟ್ ಮಾಡಬೇಕು ಸರ್. ಹಾಕಿ ಸರ್, ಹಾಕಿ ಅದನ್ನ. ಓಕೆ ಸರ್, ನೋಡಿ ಸರ್, ಇವಾಗ ಇದನ್ನ ಆನ್ ಮಾಡ್ಕೋಬೇಕು ಸರ್. ಈ ತರ ಇನ್ಸರ್ಟ್ ಮಾಡಬೇಕು. ನೋಡಿ ಸರ್, ಔಟ್ಪುಟ್ ಬರ್ತಾ ಇದೆ ಸರ್. ಇಮಿಡಿಯೇಟ್ಲಿ ಜ್ಯೂಸ್ ಸ್ಟಾರ್ಟ್. ಎಸ್ ಸರ್, ಇಲ್ಲಿ ಲೋಡ್ ನೋಡಬಹುದು ಸರ್. ನಿಮಗೆ ಜಸ್ಟ್ 22% ಲೋಡ್ ಇದೆ ಅಂತ ಹೇಳ್ಬೋದು ಸರ್. ಇದಕ್ಕೆ 22%, 23% ಬರ್ತಾ ಇದೆ ವೀಕ್ಷಕರೇ. ಅಂಡ್ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ರೆಡಿ ಆಯ್ತು ಅಲ್ವಾ ಸರ್? ಎಸ್ ಸರ್, ಶುಗರ್ ಕೇನ್ ಬಂತು. ಸೊ ಈ ತರ ಪಟ 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 ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು ನಾವು. ಎಸ್ ಸರ್, ಜಸ್ಟ್ ನೀವು ಬೇಡ ಅಂದಾಗ ಇದನ್ನ ಆಫ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ ಸರ್. ಇದ್ರ ಮೇಲೆ ಲೋಡೇ ಬೇಡಂಗಿಲ್ಲ, ಲೋಡ್ ಕಟ್ ಆಫ್ ಆಗ್ಬಿಡುತ್ತೆ. ಎಸ್, ಯಾವಾಗ ನಿಮಗೆ ಜ್ಯೂಸ್ ಬೇಕು ಇದನ್ನ ಆನ್ ಮಾಡಬೇಕು ಸರ್. ಬೇಡ ಅಂದಾಗ ಇದನ್ನ ಆಫ್ ಮಾಡಿದ್ರೆ ಮುಗೀತು ಅಷ್ಟೇ ಸರ್. ಮುಗೀತು. 2 ಸ್ವಿಚ್ ಇದೆ ಸರ್. ಇಲ್ಲಿ ಒಂದು ಪವರ್ ಸ್ವಿಚ್ ಇದೆ, ಇಲ್ಲೊಂದು ಇಲ್ಲಿ ಫಾರ್ವರ್ಡ್ ರಿವರ್ಸ್ ಅಂತಿದೆ. ಇದೇನ ಸ್ಟ್ರಕ್ ಆಯ್ತು ಅಂದ್ರೆ ರಿವರ್ಸ್ ಆನ್ ಮಾಡ್ಕೋಬೇಕು, ರನ್ ಮಾಡ್ಬೇಕಂದ್ರೆ ಫಾರ್ವರ್ಡ್ ಆನ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ ಸರ್. ಇದು ಫುಲ್ ಪ್ರೂವನ್ ಕ್ವಾಲಿಟಿ ಸರ್. ಇದು 304 SS ಗ್ರೇಡ್ ಫುಡ್ ಗ್ರೇಡ್ ಸ್ಟೀಲ್ ಅನ್ನ ಯೂಸ್ ಮಾಡಿದ್ದಾರೆ ಸರ್. ಇದು ಹೈಲಿ ಟೆಸ್ಟೆಡ್ ಮಷಿನ್ಸ್ ನಾವು ಇದು ಯೂಸ್ ಮಾಡ್ತಾ ಇದ್ದೀರಾ. ವೀಕ್ಷಕರೇ ನೋಡಿದ್ರಲ್ಲ, ಟಕ ಟಕ್ ಅಂತ ಒಂದು ಕಬ್ಬಿನ ಹಾಲನ್ನು ತೆಗೆದ್ಬಿಟ್ವಿ ಸರ್. ಯೂಶುವಲಿ ಕಬ್ಬಿನ ಹಾಲು ಮಷೀನ್ ಅಲ್ಲಿ ತೆಗಿಬೇಕು, ಹಾಕ್ಬೇಕು. ಇದ್ರಲ್ಲಿ ಆತರ ಏನಾದ್ರು ಇಲ್ಲ ಸರ್. ಬನ್ನಿ ಸರ್, ತೋರಿಸ್ತೀನಿ ಸರ್. ನಿಮ್ಗೆ ಬ್ಯಾಕ್ ಸೈಡ್ ನೋಡಿ ಸರ್. ಇದು ನೋಡಿ ಸರ್, ಇದ್ರಲ್ಲಿ ಒಂದು ಡ್ರಾಪ್ ಇಲ್ಲ ಅಂತ ಹೇಳ್ಬೋದು ಸರ್. ನಿಮ್ಗೆ ಮುಟ್ ನೋಡಿ ಸರ್, ನಿಮ್ಗೆ ನೋಡಿ ಡ್ರೈ ಆಗಿದೆ ಸರ್. ಫುಲ್ ಡ್ರೈ ಆಗ್ಬಿಟ್ಟಿದೆ, ಫುಲ್ ಹಿಂಡಿ ಇಪ್ಪೆ ಆಗಿದೆ ಅಂತ ಆತರ ಆಗೋಗಿದೆ. ಏನಿರಲ್ಲ ಸರ್ ಇದರಲ್ಲಿ, ಏನು ಉಳಿದಿರಲ್ಲ ಸರ್. ಫುಲ್ಲು ಒಂದೇ ರೌಂಡ್ ಅಲ್ಲೇ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಒಳ್ಳೆ ಮಷೀನ್ ಆಗಾದ್ರೆ ಸೂಪರ್ ಸರ್, ಸೂಪರ್. ಓಕೆ ಸರ್, ನನ್ನ ಕ್ವಶನ್ ಏನಂತಂದ್ರೆ ಲೈಕ್ ಇದಕ್ಕೂ ಕೂಡ ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ ಸರ್. ಇದಕ್ಕೆ 2 years ವಾರಂಟಿ ಬರುತ್ತೆ ಸರ್. ಇದಕ್ಕೆ 3 years ವಾರಂಟಿ ಬರುತ್ತೆ. ಬಟ್ ಒಂದ್ ಕಂಡೀಷನ್ ಏನಂತಂದ್ರೆ ಇದಕ್ಕೆ ಆನ್ಸೈಟ್ ಸರ್ವಿಸ್ ಕೊಡ್ತೀವಿ. ಏನೇ ಪ್ರಾಬ್ಲಮ್ ಆದ್ರೂ ಇದಕ್ಕೆ ಆನ್ಸೈಟ್ ಸರ್ವಿಸ್ ಇರಂಗಿಲ್ಲ. ಯಾಕಂದ್ರೆ ಇದು ಮೆಕ್ಯಾನಿಕಲ್ ಪಾರ್ಟ್ ಆದ್ರಿಂದ ಇದನ್ನ ಬೆಂಗಳೂರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಇಲ್ಲೇ ಸರ್ವಿಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ಬೋದು. ಸರ್ವಿಸ್ ಮಾಡಿ ಕೊಡ್ತೀರಾ? ಎಸ್ ಸರ್. ಯಾಕಂದ್ರೆ ಮೆಕ್ಯಾನಿಕಲ್ ಪಾರ್ಟ್ ಆದ್ರಿಂದ ಫ್ರೀಕ್ವೆಂಟ್ ಸರ್ವಿಸ್ ಬರಂಗಿಲ್ಲ ಅಂತ ಹೇಳ್ಬೋದು. ಬರಂಗಿಲ್ಲ. ಆಲ್ರೆಡಿ ನಿಮ್ಮ ಹತ್ರ ತಗೊಂಡಿದಾರಲ್ಲ, ಅವರಿಂದ ಯಾವ ತರ ರೆಸ್ಪಾನ್ಸ್? ಯಾವ ವೆರಿ ಗುಡ್ ಸರ್, ವೆರಿ ಗುಡ್ ಗೋಯಿಂಗ್ ಸರ್. ಚೆನ್ನಾಗಿ ಹೋಗ್ತಾ ಇದೆ. ದೇ ಆರ್ ವೆರಿ ಹ್ಯಾಪಿ ವಿತ್ ಅಸ್. ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಎಸ್ ಸರ್, ಎಸ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ಎಸ್. ನಮ್ಮನ್ನ ಮಾತನ್ನ ಕೇಳಿ ನಂಬಿ ಯಾರು ಬೇಕಾದ್ರೂ ಮಾಡಬಹುದು ಅಂತ, ಧಾರಾಳವಾಗಿ ತಗೋಬಹುದು ಸರ್. ಒಂದೊಳ್ಳೆ ಬಿಸ್ನೆಸ್ ಮಾಡಬಹುದು ಸರ್. ಶಿಕ್ಷಕರೇ ಕೇಳ್ತಾ ಇರ್ತೀರಾ, ಬಿಸ್ನೆಸ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕೇವಲ 75,000ದಲ್ಲಿ ಈ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು. ಒಂದು ವೇಳೆ ಬಂಡವಾಳ ಜಾಸ್ತಿ ಇದೆಯಾ, ಮಲ್ಟಿಪಲ್ ಪ್ರಾಡಕ್ಟ್ ಅನ್ನ ಹಾಕಿ, ಮಲ್ಟಿಪಲ್ ಇದನ್ನ ಹಾಕಿ, ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಮಾಡಿ, ಯಾರನ್ನಾದ್ರೂ ಒಬ್ಬರನ್ನ ಅಲ್ಲಿ ಬಿಡಬಹುದು, ಮಾಡಬಹುದು. ಸೊ ಇದನ್ನೇ ನೀವು ಆಕ್ಚುಲಿ ಹೋಲ್ ಬಿಸ್ನೆಸ್ ಆಗಿ ಕೂಡ ಇಲ್ಲಿ ಕನ್ವರ್ಟ್ ಆಗಿ ಮಾಡಬಹುದು ಸರ್. ಇವಾಗ ಇನ್ನು ಕೆಲವರು ಅಂದ್ರೆ ಸರ್, ಇವಾಗ ಆಲ್ರೆಡಿ ಒಂದು ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿರ್ತಾರೆ, ಅಥವಾ ಒಂದೇನೋ ಕೋಲ್ಡ್ ಡ್ರಿಂಕ್ ಶಾಪ್ ರನ್ ಮಾಡ್ತಾ ಇರ್ತಾರೆ. ಇದನ್ನ ಆಡ್ ಆನ್ ಮಾಡಬಹುದು ಸರ್. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ರಿಮೋಟ್ ಪ್ಲೇಸಸ್ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಪವರ್ ಸಪ್ಲೈ ಪ್ರಾಪರ್ ಇರಂಗಿಲ್ಲ. ಅದಕ್ಕೋಸ್ಕರ ಅವ್ರು ಭಯ ಪಡ್ಕೊಂಡು ಇದು ಮಾಡ್ತಿರಂಗಿಲ್ಲ. ಅಥವಾ ಪವರ್ ಬೇಡಪ್ಪ, ಪವರ್ ಆಲ್ರೆಡಿ ಇದೆ ಅಂತಂದ್ರೆ ಈ ಜ್ಯೂಸ್ ಮಷಿನ್ ಮಾತ್ರ ತಗೊಂಡು ಸಹಿತ ರನ್ ಮಾಡಬಹುದು. ಬೆಂಗಳೂರಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇರುತ್ತೆ, ಅಲ್ಲೆಲ್ಲ ಆಡ್ ಮಾಡ್ಬಿಟ್ಟಿದ್ದಾರೆ, ಆಲ್ರೆಡಿ ಆಡ್ ಮಾಡ್ಬಿಟ್ಟಿದ್ದಾರೆ. ಸೊ ಅಂತವರೆಲ್ಲ ಮಾಡ್ಕೊಬಹುದು. ಚಾಟ್ ಸೆಂಟರ್ ಗಳಲ್ಲಿ ಇದನ್ನ ಆಡ್ ಮಾಡ್ಕೊಬಹುದು. ಒಂದು ಅಡಿಷನಲ್ ಬಿಸ್ನೆಸ್ ಆಯ್ತು, ಅಡಿಷನಲ್ ಇನ್ಕಮ್ ಆಯ್ತು, ಯಾವುದೇ ರೀತಿ ತಲೆನೋವು ಇಲ್ದೇನೆ ಈಸಿಯಾಗಿ ಮಾಡಬಹುದು ಸರ್. ಇವಾಗ ಇಷ್ಟೊತ್ತು ನಾವು ಬಿಸ್ನೆಸ್ ಬಗ್ಗೆ ಮಾತಾಡಿದ್ವಿ. ಸೊ ಇವಾಗ UPS ಬಗ್ಗೆ ಬರೋಣ, ಓಕೆನಾ? ಸೊ ಹೋಮ್ ಸೊಲ್ಯೂಷನ್ಸ್ ಅಂತ ನೀವು ಕೊಡ್ತಾ ಇದ್ದೀರಾ. ನನ್ನ ಕ್ವಶನ್ ಏನು ಅಂತಂದ್ರೆ, ಇದೇನೋ 800 ಇದ್ರದ್ದು ಕೊಡ್ತಾ ಇದ್ದೀರಾ, ಬ್ಯಾಟ್ಸ್ ಕೊಡ್ತಾ ಇದ್ದೀರಾ. ಸೊ ಇದರಲ್ಲಿ ನಿಮ್ಮ ಶ್ರೇಣಿಗಳು ಯಾವ ತರ ಇದೆ? ಬನ್ನಿ ಸರ್, ನೋಡೋಣ, ನೋಡ್ಕೊಂಡ್ಬಿಡೋಣ ಅಲ್ವಾ? ಸೊ ನಿಮ್ಮ ಮನೆಗೆ ಬೇಕು 1 hour ಇಂದ 8 hour ವರೆಗೆ ಬ್ಯಾಕಪ್ ಬೇಕು, 3 ವರ್ಷದಿಂದ 5 ವರ್ಷದ ಗ್ಯಾರಂಟಿ ವರೆಗೆ ಬೇಕು ಅಂತಂದ್ರೆ ರೆಡಿ ಇದೆ. ಯಾವ ಪ್ರಾಡಕ್ಟ್ ಇದೆ ನಮ್ಮ ಪಾಟೀಲ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಸರ್, ಹೋಗೋಣ, ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಮೊದಲೇದಾಗಿ ಯಾವ್ದು ನೋಡ್ತಾ ಇದೀವಿ? ಫಸ್ಟ್ ಸರ್, ಇದು BD1000 ಅಂತ ಹೇಳಿ ಸರ್. ಇದು 800 ವ್ಯಾಟ್ ಸಾಮರ್ಥ್ಯ ಸರ್. ಇದು 3 years ವಾರಂಟಿ ಬರುತ್ತೆ ಸರ್. ಓಕೆ ಸರ್. ಇದು BK1250 ಅಂತ ಹೇಳಿ ಸರ್. ಇದು 1.2 KVA ಸಾಮರ್ಥ್ಯ, 1000 ವ್ಯಾಟ್ ಸಪೋರ್ಟ್ ಮಾಡುತ್ತೆ. ಇದು 4 years ವಾರಂಟಿ. ಇದು 5 years ವಾರಂಟಿ ಸರ್. ಇದು BG1250 ಅಂತ ಹೇಳಿ ಸರ್. ಇದರಲ್ಲೂ ನಿಮಗೆ 100H ಬ್ಯಾಟ್ರಿ ಬರುತ್ತೆ. ಎಲ್ಲದರಲ್ಲೂ 100H ಬ್ಯಾಟ್ರಿ ಬರುತ್ತೆ. ಇದು 5 years ವಾರಂಟಿ ಬರುತ್ತೆ, ಇದು 4 years ವಾರಂಟಿ ಬರುತ್ತೆ, ಇದು 3 years ವಾರಂಟಿ ಬರುತ್ತೆ. ಓಕೆ ಓಕೆ ಓಕೆ. ಲೈಕ್ ರೀಯೂಸೇಬಲ್ ಅಂದ್ರೆ ಎಷ್ಟು ಸೈಕಲ್ ಬರುತ್ತೆ, ಲೈಫ್ ಎಷ್ಟು ಬರುತ್ತೆ ಇದನ್ನಂತ ಹೇಳ್ಬೋದಾ ನಮ್ಗೆ ಇವುಗಳದ್ದು? ಬನ್ನಿ ಸರ್, ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸರ್, ಯಾವ ತರ ವರ್ಕ್ ಆಗುತ್ತೆ ಏನು ಅಂತ ಹೇಳಿ ಸರ್. ನೋಡಿ ಸರ್, ನಿಮಗೆ 2500 ಲೈಫ್ ಸೈಕಲ್ಸ್ ಅಂತ ಹೇಳ್ಬೋದು ಸರ್. ಬ್ಯಾಟರಿ ಲೈಫ್ ಸೈಕಲ್ಸ್ ನಿಮಗೆ 2500 ಅಂದ್ರೆ ನಮ್ಗೆ ವರ್ಷದ ಲೆಕ್ಕದಲ್ಲಿ ಹೇಳಿ, ವರ್ಷದ ಲೆಕ್ಕದಲ್ಲಿ ಮಿನಿಮಮ್ 8 to 10 years ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳ್ಬೋದು ಸರ್. ಓಕೆ ಓಕೆ ಓಕೆ. 3 times ಬ್ಯಾಟರಿ ಲೈಫ್ ಅಂತ ಹೇಳ್ಬೋದು. ನಿಮ್ ಜನರಲ್ ಟ್ರೆಡಿಷನಲ್ ಬ್ಯಾಟರಿಗಳಿಗೆ ಕಂಪೇರ್ ಮಾಡಿದ್ರೆ 3 ಪಟ್ಟು ನಿಮಗೆ ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳ್ಬೋದು. ಓಕೆ ಓಕೆ. ಆಮೇಲೆ ಮೇಂಟೆನೆನ್ಸ್ ಏನಾದ್ರು ಇರುತ್ತೆ ಸರ್? ಸರ್ ನೋಡಿ ಸರ್, ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸರ್. ನಿಮಗೆ ಲೈಫ್ ಟೈಮ್ 0 ಮೇಂಟೆನೆನ್ಸ್ ಸರ್. ಟೋಟಲಿ ಫಿಟ್ ಅಂಡ್ ಫಾರ್ಗೆಟ್, ನೋ ಆಸಿಡ್, ಜಸ್ಟ್ ಫಿಟ್ ಅಂಡ್ ಫಾರ್ಗೆಟ್ ಪ್ರಾಡಕ್ಟ್.
ಜಸ್ಟ್ 22 ಕಿಲೋ ವೇಟ್ ಇರೋದ್ರಿಂದ ಇದು ಪೋರ್ಟೇಬಲ್ ಡಿಸೈನ್ ಆಗಿದೆ ಮತ್ತೆ ಈಸಿಲಿ ವಾಲ್ ಮೌಂಟ್ ಮಾಡಬಹುದು. ನೋಡಿ ಸರ್, ನೀವು ವಾಲ್ ಮೌಂಟ್ ಮಾಡಿದೀವಿ ಸರ್, ಗೋಡೆ ಮೇಲೆ ಹಾಕ್ಬಿಟ್ಟಿದ್ದೀರಾ. ಎಸ್ ಸರ್, ಲೈವ್ ಇದೆ ಸರ್, ಅಲ್ವಾ? ವಾಲ್ ಮೌಂಟ್ ಮಾಡಿದೀವಿ ಸರ್. ಪೋರ್ಟೇಬಲ್ ಡಿಸೈನ್ ಇದೆ ಸರ್, ಅಂದ್ರೆ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ನಾವು ಈಸಿಯಾಗಿ ತಗೊಂಡು ಹೋಗಬಹುದು ಸರ್. ಮತ್ತೆ ಸೈನ್ ವೇವ್ ಔಟ್ಪುಟ್ ಇದೆ ಸರ್, ಇಲ್ಲಿ ಯಾವುದು ಫ್ಯಾನ್ ಹಮ್ಮಿಂಗ್ ಸೌಂಡ್ ಬರೋ ಪ್ರಶ್ನೆನೇ ಇಲ್ಲ ಸರ್. ಮತ್ತೆ ನೋ ಡಿಸ್ಟಿಲ್ ವಾಟರ್ ಸರ್, ಎವ್ರಿ 3 ಮಂತ್ಸ್ 6 ಮಂತ್ಸ್ ಒಂದ್ಸರಿ ಡಿಸ್ಟಿಲ್ ವಾಟರ್ ಮೇಂಟೈನ್ ಮಾಡಬೇಕು. ಡಿಸ್ಟಿಲ್ ವಾಟರ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಆಮೇಲೆ ಅವನು ಬ್ಯಾಟ್ರಿ ಸೆಲ್ಲರ್ ನಿಮಗೆ ನೀವು ಮೇಂಟೈನ್ ಮಾಡೋದಕ್ಕೆ ಬ್ಯಾಟ್ರಿ ಹೋಗಿದೆ ಅಂತ ನಿಮ್ಮ ಮೇಲೆ ಗೋಬೇಕು ಅನ್ಸೋ ಒಂದು ಪ್ರಶ್ನೆನೇ ಇಲ್ಲ ಅಂತ ಹೇಳ್ಬೋದು. ಟೋಟಲಿ ಹಿಯರ್ ಕಂಪನಿ ಟೇಕ್ ಕೇರ್ ಆಫ್ ದ ಸರ್ವಿಸ್ ಅಂಡ್ ಆಲ್ ಅಂಡ್ ವಾರಂಟಿ ಅಂಡ್ ಆಲ್ ಅಂತ ಹೇಳ್ಬೋದು. ಟ್ರಾನ್ಸ್ಪರೆನ್ಸಿ ಇರುತ್ತೆ. ಎಸ್, ಯಾಕಂದ್ರೆ ಇಲ್ಲಿ ಮೇಂಟೆನೆನ್ಸ್ ಮಾಡೋ ಪ್ರಶ್ನೆ ನಿಮ್ಮ ಮೇಲೆ ಇದ್ದಾಗ ಮಾತ್ರ ನಿಮ್ಮ ಮೇಲೆ ನಾವು ಏನಾದ್ರು ಹೇಳ್ಬೋದು. ಮೇಂಟೆನೆನ್ಸ್ ಫ್ರೀ ಅಂತ ನಾವು ಹೇಳಿದ ಮೇಲೆ ನಿಮ್ಮ ಮೇಲೆ ಯಾವುದೇ ನಾವು ಒಂದು ಆಪಾದನೆಯನ್ನು ಕೊಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಟೋಟಲಿ ಪ್ರಾಡಕ್ಟ್ ನಾವು ಆ ತರ ಡಿಸೈನ್ ಮಾಡಿದೀವಿ, ಫಿಟ್ ಅಂಡ್ ಫಾರ್ಗೆಟ್ ಅಂತ ಡಿಸೈನ್ ಮಾಡಿದೀವಿ. ಓಕೆ ಸರ್, ನೋ ಡಿಸ್ಟಿಲ್ ವಾಟರ್. ಇದು ಇಟ್ಸ್ ವಾಲ್ ಮೌಂಟ್ ಡಿಸೈನ್ ಸರ್, ಸ್ಲೀಕ್ ಇನ್ ಸೈಜ್, ಪ್ಲಗ್ ಅಂಡ್ ಪ್ಲೇ ಇನ್ಸ್ಟಾಲೇಷನ್. ನೋಡಿ ಸರ್, ನಿಮ್ಗೆ ಬ್ಯಾಟ್ರಿಗಳನ್ನ UPS ಎಲ್ಲ ನೋಡಿರ್ತೀರ ನೀವು, ದೊಡ್ಡ ಬ್ಯಾಟ್ರಿ ಇರುತ್ತೆ, ದೊಡ್ಡ UPS ಇರುತ್ತೆ, ಎರಡು ಕನೆಕ್ಟ್ ಮಾಡ್ಲಿಕ್ಕೆ ಎಲೆಕ್ಟ್ರಿಷಿಯನ್ಸ್ ಬೇಕು, ಎಕ್ಸ್ಪರ್ಟ್ಸ್ ಬೇಕು ಅಂತ ಎಲ್ಲ ಪ್ರಶ್ನೆ ಇರುತ್ತೆ. ಎಸ್, ಇದು ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಇದೆ ಸರ್. ಮತ್ತೆ ನಾವು ಇನ್ನೂ ಅಪ್ಡೇಟೆಡ್ ಆಗಿ ನಾವು MCB ಮಾಡಲ್ಸ್ ಅನ್ನ ಲಾಂಚ್ ಮಾಡಿದೀವಿ. ಜಸ್ಟ್ ನೀವು ಹೋಗ್ಬಿಟ್ಟು ಇನ್ಪುಟ್ ಔಟ್ಪುಟ್ ಕನೆಕ್ಷನ್ ಮಾಡ್ಬಿಟ್ಟು MCB ಆನ್ ಮಾಡ್ಬಿಟ್ರೆ ಸರ್ಕ್ಯೂಟ್ ಆನ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಯಾವುದೇ ಪ್ಲಗ್ ಹಾಕ್ಬೇಕು ಎಲ್ಲ ಏನೂ ಇಲ್ಲ ಇವಾಗ ಸರ್. ಫ್ಯೂಸ್ ಇನ್ಸರ್ಟ್ ಮಾಡಿ, AC ಫ್ಯೂಸ್ DC ಫ್ಯೂಸ್ ಏನಿಲ್ಲ ಸರ್. AC ಫ್ಯೂಸ್ DC ಫ್ಯೂಸ್ ರಿಮೂವ್ ಮಾಡ್ಬಿಟ್ಟು DC MCB ಹಾಕಿದೀವಿ, AC MCB ಹಾಕಿದೀವಿ ಸರ್. ನಮಗೆ AC MCB DC MCB ಹಾಕಿದ್ರೆ ಸರ್ ಜಸ್ಟ್ 30 ರೂಪೀಸ್ ಕಾಸ್ಟ್ ಆಗ್ತಿತ್ತು, ಬಟ್ ಇದರಿಂದ ನಿಮಗೆ 1000 ರೂಪೀಸ್ ಅಡಿಷನಲ್ ಕಾಸ್ಟ್ ಆಗಿದೆ ಅಂತ ಹೇಳ್ಬೋದು ಸರ್. ಖರ್ಚು ಜಾಸ್ತಿ ಆಗಿದೆ, ಬಟ್ ಪ್ರೈಸ್ ಅದನ್ನೇ ಇಟ್ಟಿದ್ದೀವಿ ಸರ್. ಕಾನ್ಸ್ಟೆಂಟ್ ಆಗಿದೆ, ಯಾಕಂದ್ರೆ ವಿ ವಾಂಟ್ ಟು ಗಿವ್ ಗುಡ್ ಕ್ವಾಲಿಟಿ ಟು ಕಸ್ಟಮರ್. ಬಹಳ ಜನ ಹೇಳ್ತಾ ಇದ್ರು ಸರ್ ಇದಕ್ಕೆ ಫ್ಯೂಸ್ ಹಾಕೋದು ನಮ್ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಇದನ್ನ ಅಪ್ಡೇಟ್ ಮಾಡಿದೀವಿ ಅಂತ ಹೇಳ್ಬೋದು ಸರ್. ಬೆಸ್ಟ್ ಸರ್, ಸೂಪರ್. ಸೊ ಇದಾಯ್ತು ಹೋಮ್ ಯೂಸ್ ಗೆ. ಇನ್ನ ಜಾಸ್ತಿ ಬೇಕು ನಮ್ಗೆ ಅಂತಂದ್ರೆ ಅದಕ್ಕೆ ಏನು ಆಪ್ಷನ್ ಸರ್? ನೆಕ್ಸ್ಟ್ 2 kV ಲಾಂಚ್ ಮಾಡಿದ್ವಿ ಸರ್. ನಾವು 2 kV ಬಿಗಿನಿಂಗ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಸರ್, ಬರೀ UPS ಒಂದ್ ಕಡೆ, ಬ್ಯಾಟ್ರಿ ಒಂದ್ ಕಡೆ 2 ಪ್ಯಾಕ್ ಲಾಂಚ್ ಮಾಡಿದ್ವಿ ಸರ್. ಇವಾಗ 2 ಸೇರಿ ಒಂದೇ ಪ್ಯಾಕ್ ಮಾಡಿದ್ವಿ. ನೋಡಿ ಸರ್, ನಿಮಗೆ ಇದು UPS 2 kV UPS ಸರ್. ಇದು ಇಂಡಿಯಾಸ್ ಫಸ್ಟ್ ಅಂತ ಹೇಳ್ಬೋದು ಸರ್. ಟಾಲ್ ಯೂನಿಟ್ ಬರುತ್ತೆ, ಇನ್ ಬಿಲ್ಟ್ ಡಿಸೈನ್ ಇದೆ ಅಂತ ಹೇಳ್ಬೋದು ಸರ್. ಫಾರ್ ಎಕ್ಸಾಂಪಲ್ ನಿಮಗೆ 1600 ವ್ಯಾಟ್ ಸಾಮರ್ಥ್ಯ ಇರುತ್ತೆ ಸರ್. ಇದು 2 kV UPS ಸರ್. ಇದು 200 AH ಬ್ಯಾಟ್ರಿ ಬರುತ್ತೆ ಸರ್. ಸರ್ ಇದರ ಬ್ಯಾಕಪ್ ಅಲ್ಲಿ ಎಷ್ಟು ಬರುತ್ತೆ ಸ್ವಲ್ಪ ಹೇಳ್ಬೋದು ಸರ್? ನೋಡಿ ಸರ್, ನಿಮಗೆ ಫುಲ್ ಲೋಡ್ ನಿಮಗೆ 1600 ವ್ಯಾಟ್ ಲೋಡ್ ಕೊಡಬಹುದು ಸರ್. ಇದಕ್ಕೆ ನಿಮ್ ಮನೆಯಲ್ಲಿ ಮ್ಯಾಕ್ಸಿಮಮ್ ಇರೋದೇ 400 ವ್ಯಾಟ್ ಲೋಡ್ ಅಂತ ಅನ್ಕೊಂಡ್ರೆ ನಿಮಗೆ 4 ಅವರ್ಸ್ ಬ್ಯಾಕಪ್ ಬರುತ್ತೆ. ಓಕೆ ಸರ್, 4 ಅವರ್ಸ್ ಬರುತ್ತೆ. ಇವುಗಳದೆಲ್ಲ ಬ್ಯಾಕಪ್ ಎಷ್ಟಿರುತ್ತೆ ಸರ್? ಸರ್ ಇದು ನೋಡಿ ಸರ್, ನಿಮಗೆ 400 ವ್ಯಾಟ್ ಲೋಡ್ ಕೊಟ್ರೆ ಇದು 2 ಅವರ್ಸ್ ಬ್ಯಾಕಪ್ ಬರುತ್ತೆ ಸರ್. ಇದು 400 ವ್ಯಾಟ್ ಲೋಡ್ ಕೊಟ್ರೆ 2 ಅವರ್ಸ್ ಬ್ಯಾಕಪ್ ಬರುತ್ತೆ. ಬ್ಯಾಕಪ್ ಅಲ್ಲಿ ಎಲ್ಲ ಸೇಮ್ ಇರುತ್ತೆ ಅಂತ ಹೇಳ್ಬೋದು, ವಾರಂಟಿಗಳಲ್ಲಿ ಮಾತ್ರ ವೇರಿಯೇಷನ್ ಇರುತ್ತೆ ಅಂತ ಹೇಳ್ಬೋದು ಸರ್. ನಮ್ಮ ಪವರ್ ಕನ್ಸಂಪ್ಷನ್ ಮೇಲೆ ಹೋಗುತ್ತೆ. ಒಂದು ಮನೆಯಲ್ಲಿ ನೈಟ್ ಟೈಮ್ ಅಲ್ಲಿ ಲೈಕ್ ಒಂದು ಫ್ಯಾನ್ ಲೈಟ್ ಇಷ್ಟೇ ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಸರ್, ನಿಮಗೆ ಎಟ್ ಎ ಟೈಮ್ ಒಂದು 3 ಟ್ಯೂಬ್ ಲೈಟ್, ಒಂದು 3 ಫ್ಯಾನ್, ಒಂದು ಟಿವಿ ಅಥವಾ ಒಂದು ಕಂಪ್ಯೂಟರ್ ಲೋಡ್ ಕೊಟ್ರೆ ಇದನ್ನ ಒಂದು 400 ವ್ಯಾಟ್ ಲೋಡ್ ಅಂತ ಕರಿತೀವಿ ಸರ್. ಸರಿ, ಇದು ನಿಮಗೆ 2 to 3 ಅವರ್ಸ್ ರನ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಸರ್, ಹೋಲ್ ನೈಟ್ ನಿಮಗೆ ಒಂದು ಫ್ಯಾನ್ ರನ್ ಆಗುತ್ತೆ. ಬರೀ ಟಿವಿ ಅಷ್ಟೇ ಆನ್ ಮಾಡಿದ್ರೆ 5 to 6 ಅವರ್ಸ್ ರನ್ ಆಗುತ್ತೆ. ಬರೀ ಕಂಪ್ಯೂಟರ್ ಅಷ್ಟೇ ಆನ್ ಮಾಡಿದ್ರೆ 5 to 6 ಅವರ್ಸ್ ರನ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಓಕೆ, ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ ಮೇಲೆ ಏನ್ ಹಾಕ್ತಿವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇನ್ನು ಮುಂದೆ ಬಂದ್ಬಿಡೋಣ ಕಮರ್ಷಿಯಲ್ ಮಾಡಲ್. ನೆಕ್ಸ್ಟ್ ಬಂದ್ಬಿಟ್ಟು 3 kV ಮಾಡಲ್ ಇದೆ ಸರ್ ನಮ್ದು. ನೋಡಿ ಸರ್, 3 kV UPS ಸರ್. ಇದು ಬ್ಯಾಟ್ರಿ ಸರ್. ಇದು ಬ್ಯಾಟ್ರಿ ಪ್ಯಾಕ್ ಬೇರೆ ಬರುತ್ತೆ, UPS ಪ್ಯಾಕ್ ಬೇರೆ ಬರುತ್ತೆ. ಸರಿ, ಅದೇ ತರ 5 kVA, 7.5 kVA, 10 kV ವರೆಗೂ ನಮಗೆ ಲಿಥಿಯಂ ಅಲ್ಲಿ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ಸರ್. ಓಕೆ 10 kV ವರೆಗೂ ಕೂಡ ಆಪ್ಷನ್ಸ್ ಕೊಡ್ತಾ ಇದ್ದೀರಾ? ಎಸ್ ಸರ್. ಎಸ್, ಬೆಲೆಗಳು ಯಾವ ರೇಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮಗೆ 23,000 ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು ಸರ್. 23,000. ಎಸ್, ಇದು 23,000 ಆಗುತ್ತೆ ಸರ್. ಇದು 28,000 ಆಗುತ್ತೆ ಸರ್. ಇದು 29,500 ಆಗುತ್ತೆ ಅಂತ ಹೇಳ್ಬೋದು ಸರ್. ಸೊ ಇದಕ್ಕೆ ನಮಗೆ 5 ವರ್ಷದ ವಾರಂಟಿ ಕೊಡ್ತಾ ಇದೆ. ಎಸ್ ಸರ್. ಎಸ್ ಸರ್. ಎಸ್ ಸರ್. ಇದು ಕಂಪ್ಯಾರಿಸನ್ ಅಲ್ವಾ ಇದು? ಎಸ್ ಸರ್. ಎಸ್ ಸರ್. ಎಸ್ ವೀಕ್ಷಕರೇ, ಇವಾಗ ನಮ್ ಜೊತೆ ಬೆಂಗಳೂರಿನ ಹೋಲ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತ ರಾಜೇಂದ್ರ ಸರ್ ನಮ್ ಜೊತೆ ಇದ್ದಾರೆ. ಸೊ ನಿಮ್ಗೆ ಇಡೀ ಬೆಂಗಳೂರಿಗೆ ಇಲ್ಲಿಂದನೇ ಮಟೀರಿಯಲ್ ಹೋಗುತ್ತೆ ಅಂತ ಹೇಳ್ಬೋದು. ಸರ್ ಆದ್ರೆ ಇನ್ಚಾರ್ಜ್ ಅಂತ ಹೇಳ್ಬೋದು. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಲಾಸ್ಟ್ ಟೈಮ್ ಕೂಡ ಸಿಕ್ಕಿದ್ವಿ. ಸೊ ಇವಾಗ ಇಲ್ಲಿ ಭೇಟಿ ಆಗ್ತಾ ಇದೀವಿ. ಮೊದಲೇದಾಗಿ ಈ ಶೋರೂಮ್ ಇದೆ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಅಡ್ರೆಸ್ ಅಲ್ಲಿ ನಮ್ಮ ವೀಕ್ಷಕರಿಗೆ. ಇದು ಬೆಂಗಳೂರು ಲಾಲ್ಬಾಗ್ ಎದುರುಗಡೆ MTR ಹೋಟ್ಲ್ ಇದೆ. ಹೋಟ್ಲ್ ಬ್ಯಾಕ್ ಸೈಡ್ ಊರ್ವಶಿ ಥಿಯೇಟರ್ ಆಪೋಸಿಟ್. ಊರ್ವಶಿ ಥಿಯೇಟರ್ ಎದುರುಗಡೆನೆ. ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಈಸಿಯಾಗಿ ಇಲ್ಲಿ ಬರ್ಬೋದು. ಸರ್ ಇಲ್ಲಿ ಬಂದಾಗ ಲೈಕ್ ನಮ್ಗೆ ಯಾವ್ಯಾವ್ದರ ಡೆಮೋ ಸಿಗುತ್ತೆ? ಏನು ಇದ್ರಲ್ಲೂ ಡೆಮೋ ಸಿಗುತ್ತಾ? ಎಲ್ಲ ಡೆಮೋ ಸಿಗುತ್ತಾ? ಈಗ ಇಲ್ಲಿ ಏನ್ ಸೆಟ್ ಮಾಡಿದಿರೋ 1 kV ಇಂದ 10 kV ವರೆಗೂ ಡೆಮೋ ನೋಡ್ಬೋದು. ಮತ್ತೆ ಶುಗರ್ ಕ್ಯಾನ್ ಮಿಷಿನ್ ಡೆಮೋ ನೋಡ್ಬೋದು. ಓಕೆ, ಅಂಡ್ ಇನ್ನು ಅವೈಲಬಿಲಿಟಿ ಅಂತ ಬಂದಾಗ ಎಲ್ಲಾ ಕಿಲೋವ್ಯಾಟ್ ಗಳು ರೆಡಿ ಅವೈಲೇಬಲ್ ಇದೆ? ಇಲ್ಲ, 1 kV ಇಂದ 3 kV ವರೆಗೂ ಎನಿ ಟೈಮ್ ಸ್ಟಾಕ್ ರೆಡಿ ಇರುತ್ತೆ. 3 kV ಮೇಲೆ 5 kV ಮತ್ತೆ 7.5 10 kV ಎಲ್ಲ ಬಿಫೋರ್ 1 ವೀಕ್ ಆರ್ಡರ್ ಮಾಡಬೇಕು. ಒಂದು ವಾರದ ಮುಂಚೆನೆ ಆರ್ಡರ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ಬೆಂಗಳೂರಿನ ಫುಲ್ ಕಂಪ್ಲೀಟ್ ಡಿಸ್ಟ್ರಿಬ್ಯೂಟರ್ ನೀವು ಅಂತ ಹೇಳಿದ್ರಿ. ಸೊ ಬೆಂಗಳೂರಿನ ಮೂಲೆಗೆ ಸಪ್ಲೈ ನೀವು ಕೊಡ್ತೀರಾ? ಹೌದು, ಬೆಂಗಳೂರಿನ ಯಾವುದೇ ಡೀಲರ್ ನಮ್ಗೆ ಕಾಲ್ ಮಾಡಿ ಬೇಕು ಅಂದ್ರೆ ಡೀಲರ್ ಪ್ರೈಸ್ಗೆ
ನಾವೇ ಡೆಲಿವರಿ ಕೊಡ್ತೀರಿ, ಅವರು ಅಲ್ಲಿಂದ ಕಸ್ಟಮರ್ ಪ್ರೈಸ್ಗೆ ಸೇಲ್ ಮಾಡ್ಬೋದು. ಓಕೆ, ಸೊ ವೀಕ್ಷಕರೇ ಪೇಮೆಂಟ್ ಕೂಡ ನೀವು ಅಡ್ವಾನ್ಸ್ ಆಗಿ ಮಾಡಬೇಕಾಗುತ್ತೆ. ಅಂಡ್ ಯೋಚನೆ ಬೇಡ, ಬಸುಕಿ ಜೊತೆ ನಾನು ಮುಂಚೆಯಿಂದನೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. 3 ರಿಂದ 4 ವರ್ಷ, 3.5 ವರ್ಷ ಆಗಿರ್ಬೋದು ಅವ್ರ ಜೊತೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಪೇಮೆಂಟ್ ಬಗ್ಗೆ ತಲೆ ಬಿಸಿ ಬೇಡ. ಯಾರಾದ್ರೂ ಪೇಮೆಂಟ್ ಮಾಡಿದ್ರು ಅಂತಂದ್ರೆ ಯಾವಾಗ ಡೆಲಿವರಿ ಕೊಡ್ತೀರಾ? ಎಷ್ಟೊತ್ತಾಗುತ್ತೆ? ಸೇಮ್ ಡೇ ಕೊಡ್ತೀರಿ. ಒಂದೇ ದಿನದಲ್ಲಿ ಡೆಲಿವರಿ ಕೊಡ್ತೀರಾ? ನೈಟ್ 10 ಗಂಟೆ ಒಳಗಡೆ ಸೇಮ್ ಡೇ ಕೊಡ್ತೀರಿ. ಯಾಕಂದ್ರೆ ರಾತ್ರಿ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಇನ್ಸ್ಟಾಲೇಷನ್ ಯಾವ ತರ ಮಾಡ್ಕೊಡ್ತೀರಾ? ಜಸ್ಟ್ ಪ್ಲಗ್ ಅಂಡ್ ಪ್ಲೇ, ಯಾರು ಬೇಕಾದ್ರೂ ಮಾಡ್ಬೋದು, ನಾವು ಮಾಡ್ಬೋದು. ನೀವು ಓದಾಗ್ಬೇಕಾದ್ರೆ ಹಂಗೆ ಮಾಡ್ಬಿಟ್ಟು ಬರ್ಬೋದು ಅಲ್ವಾ? ಅವ್ರ ಮನೇಲಿ UPS ಪಾಯಿಂಟ್ ರೆಡಿ ಇರಬೇಕು, ನಾವು ಹೋಗ್ಬಿಟ್ಟು ನಮ್ UPS ನ ಇನ್ಪುಟ್ ಔಟ್ಪುಟ್ ಕನೆಕ್ಟ್ ಮಾಡಿದ್ರೆ ಆಗೋಯ್ತು. ಸಿಂಪಲ್. ಇವಾಗಂತೂ ಇದು ಇಲ್ಲ, ಡೈರೆಕ್ಟ್ ಆಗಿ MCB ಆನ್ ಮಾಡು, ಪ್ಲಗ್ ಮಾಡು, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಈ ಸೆಟಪ್ ಅನ್ನ ಸೇಲ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಏನ್ ಕತೆ? ಏನಿಲ್ಲ, ಕಸ್ಟಮರು ಯಾರಾದ್ರೂ ನೋಡ್ಬೇಕು ಅಂತಿದ್ರೆ ಬಿಸ್ನೆಸ್ ಮಾಡೋರು ಬಂದು ಇಲ್ಲಿ ನೋಡಿ ಓಕೆ ಆಯ್ತು ಅಂದ್ರೆ ಇದ್ರ ಬೆಲೆ 52,000, ಇದ್ರ ಬೆಲೆ 23,000, ಟೋಟಲ್ 75,000 ರೂಪಾಯಿ ಪೇ ಮಾಡಿದ್ರೆ ನೆಕ್ಸ್ಟ್ 1 or 2-3 ಡೇಸ್ ಅಲ್ಲಿ ಅವ್ರಿಗೆ ನಾವು ಡೆಲಿವರಿ ಕೊಡ್ತೀವಿ. ಇದನ್ನು ಕೂಡ ಡೆಲಿವರಿ ಕರ್ನಾಟಕದಾದ್ಯಂತ ಯಾವ ಮೂಲೆಗೆ ಬೇಕಾದ್ರೂ ಕೂಡ ಡೆಲಿವರಿ ಅವೈಲೇಬಲ್ ಇದೆ ಅಲ್ವಾ? ಸೊ ಓಕೆ, ಸೊ ಇದಕ್ಕೆ ವಾರಂಟಿ ಎಷ್ಟಿದೆ ಅಂತ ಹೇಳ್ತೀರಿ ಸರ್? ಇದಕ್ಕೆ 2 years ವ್ಯಾರಂಟಿ, ಇದಕ್ಕೆ 3 years ವಾರಂಟಿ. ಕಾಂಬಿನೇಷನ್ ಆಗಿ ತಗೋಬಹುದು. ಇಲ್ಲ ನಾವು ಇದನ್ನ ಅಪ್ಗ್ರೇಡ್ ಮಾಡ್ಬೇಕು, ದುಡ್ಡು ತಗೋಬೇಕು, ಅದು ಆಪ್ಷನ್ಸ್ ಕೂಡ ಮಾಡ್ಕೋಬಹುದು. ಇಲ್ಲ, ಇದು 1 kV, ಇದು 1.25, ಇದರಲ್ಲೇ 1.5 ಅಪ್ ಟು 2 kV, 3 kV, 5 kV ಎಲ್ಲ ಇದೆ. ಹಾಕೊಂಡು ನಾವು ಇಲ್ಲಿ ಇನ್ನ ಜಾಸ್ತಿ ಪ್ರೊಡಕ್ಷನ್ ಮಾಡಬಹುದು ಅಲ್ವಾ? ಈ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಒಂದೊಳ್ಳೆ ಬಿಸ್ನೆಸ್ ಬೇಕಾ, ಬಿಸ್ನೆಸ್ ಮಾಡ್ಯೂಲ್ ರೆಡಿ ಇದೆ. ಮನೆಗಳಿಗೆ UPS ಬೇಕಾ, ಪವರ್ ಪ್ರಾಬ್ಲಮ್ ಆಗ್ತಾ ಇದೆಯಾ, ನಿಮಗೂ ಕೂಡ ಒಳ್ಳೊಳ್ಳೆ UPS ಗಳು ರೆಡಿ ಇದೆ ಅಂತ ಹೇಳ್ಬೋದು. ಫೈನಲ್ ಆಗಿ ಬರುವಂತದ್ದು ಸರ್ವಿಸ್ ಬಗ್ಗೆ ಹೇಳಿ, ಯಾವ ತರ ಸರ್ವಿಸ್ ಕೊಡ್ತಾ ಇದ್ದೀರಾ? ಸರ್ವಿಸ್ಗೆ ನಮ್ದು ಕಸ್ಟಮರ್ ಕೇರ್ ಇದೆ. ಕಂಪ್ಲೇಂಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನೆಕ್ಸ್ಟ್ 24 ಇಂದ 48 hours ಅಲ್ಲಿ ಬೆಂಗಳೂರಲ್ಲಿ ಸರ್ವಿಸ್ ಕೊಡ್ತಾ ಇದೀರಿ. ಔಟ್ ಆಫ್ ಬೆಂಗಳೂರು 1 or 2 days ಟೈಮ್ ತಗೊಳುತ್ತೆ. ಬಟ್ ಬೆಂಗಳೂರಲ್ಲಿ 48 hours ಅಲ್ಲಂತೂ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ನಿಮ್ಗೆ ಸರ್ವಿಸೇ ಬರೋದಿಲ್ಲ. ಯಾಕಂತಂದ್ರೆ ನಾನು ಕೂಡ ಒಂದು ಇದು ಬಾಸುಕಿ ಲಿಥಿಯಂ UPS ನ ಬಳಕೆದಾರ, ನಮ್ಮ ಮನೇಲೂ ಇದೇ ಇರುತ್ತೆ, ನಾವು ಇದೇ ಯೂಸ್ ಮಾಡ್ತೀವಿ. ಸೊ ಇನ್ನೂವರೆಗೂ 2 ವರ್ಷ ಆಯ್ತು, ಯಾವುದೇ ಸಮಸ್ಯೆ ಬಂದಿಲ್ಲ, ನಾನ್ ನಿಮ್ಗೆ ಫೋನೇ ಮಾಡಿಲ್ಲ. ಸೊ ಆದ್ರಿಂದ ನೀವು ತಲೆ ಕೆಡಿಸ್ಕೊಳ್ಳಿ, 10 ವರ್ಷ ಫೋನೇ ಮಾಡೋದೇ ಇಲ್ಲ ಅಲ್ವಾ? ಸೊ ವೀಕ್ಷಕರೇ, ಇದನ್ನ ಇಂಟ್ರೊಡ್ಯೂಸ್ ಮಾಡಕ್ ಬರ್ತೀನಿ ಬಿಟ್ರೆ ನಾ ಯಾವ್ದೇ ಕಾರಣಕ್ಕೂ ಕೂಡ ಕಂಪ್ಲೇಂಟ್ ಹೇಳಕ್ ಇನ್ನವರೆಗೆ ಫೋನ್ ಮಾಡಿದ್ದೇ ಇಲ್ಲ. ಅಷ್ಟು ರಿಲಯಬಲ್ ಆಗಿರೋ ಪ್ರಾಡಕ್ಟ್ ಅಂತ ನಾನ್ ಹೇಳ್ತೀನಿ. ಸೊ ಈ ಪ್ರಾಡಕ್ಟ್ ನಾವು ಹೊಸದಾಗಿ ಲಾಂಚ್ ಮಾಡಿರೋದು ಕರ್ನಾಟಕದ ಪ್ರತಿ ಮನೆಯಲ್ಲೂ ಇರಬೇಕು. ಜನ ಕೇಳ್ತಾ ಇದ್ರು ಕಮ್ಮಿ ರೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಇದಕ್ಕೆ ಕಂಪೇರ್ ಮಾಡಕ್ಕೆ ಯಾವುದೇ ಪ್ರಾಡಕ್ಟ್ ಇಲ್ಲ. UPS ಅನ್ನೋದು ಅಂದ್ರೆ ಲೆಡ್ ಆಸಿಡ್ ಬಿಟ್ರೆ ಅದಕ್ಕೂ ಇದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪನೇ ಡಿಫ್ರೆನ್ಸ್. ಹೌದಲ್ವಾ? ಸೊ ಬೆಲೆಯಲ್ಲಿ ಸ್ವಲ್ಪ ಡಿಫ್ರೆನ್ಸ್, ಆದ್ರೆ ಬಳಕೆಯಲ್ಲಿ ಒಳ್ಳೆ ಡಿಫ್ರೆನ್ಸ್ ಅಲ್ವಾ? ಸೊ ಲಾಂಗ್ ಲೈಫ್ ಬೇಕು, ಮೇಂಟೆನೆನ್ಸ್ ಬೇಡ, ಕಾಂಪ್ಯಾಕ್ಟ್ ಆಗಿರ್ಬೇಕು, ಎಲ್ಲ ಒಂದ್ ಕಡೆ ಗೋಡೆ ಮೇಲೆ ಇರ್ಬೇಕು, ತಲೆ ಬಿಸಿ ಬೇಡ ಅಂತಂದ್ರೆ ಡೆಫಿನೆಟ್ಲಿ ನೀವು ಬಾಸುಕಿ ಲಿಥಿಯಂ UPS ನ ಚೂಸ್ ಮಾಡಬಹುದು. ಅಂಡ್ ಸರ್ ಆಲ್ಮೋಸ್ಟ್ ನಿಮ್ಗೆ ಅವೈಲೇಬಲ್ ಇರ್ತಾರೆ ಅಂತ ಹೇಳ್ಬೋದು. ಸರ್ ಜೊತೆ ಮಾತಾಡ್ಬೋದು, ಹೆಚ್ಚಿನ ಡಿಸ್ಕಷನ್ ಮಾಡಬಹುದು. ಅಂಡ್ ಸ್ಕ್ರೀನ್ ಮೇಲೆ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ, ಬಂದು ಡೆಮೋ ತಗೊಂಡು ನಿಮ್ಮ ಮನೆಗೆ ತಗೊಂಡು ಹೋಗ್ಬೋದು. ಇಲ್ಲ ಬರಕ್ ಟೈಮ್ ಇಲ್ಲ ಗುರು ಅಂತಂದ್ರೆ ಸ್ಕ್ರೀನ್ ಮೇಲೆ ಫೋನ್ ಇದೆ, ಫೋನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟುತ್ತೆ. ವೀಕ್ಷಕರೇ, ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಬಾಸುಕಿ ಲಿಥಿಯಂ UPS ಜೊತೆಲಿ ಒಂದು ಬಿಸ್ನೆಸ್ ಸೊಲ್ಯೂಷನ್ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಇವಾಗ ನೀವು ಹೇಳಿದ್ರೆ ಅವಾಗಿಂದ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಎಲ್ಲರೂ ಬಿಸ್ನೆಸ್ ಮಾಡ್ಬೋದು, ಲಾಭ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಬೆಂಗಳೂರು ಇಷ್ಟು ದೊಡ್ಡದಾಗಿದೆ, ಎಷ್ಟೊಂದು ಕ್ಯಾಂಪಸ್ಗಳಿದೆ. ಸೊ ಇದು ಬೇರೆ ಕಡೆನೂ ಯೂಸ್ ಆಗುತ್ತೆ ಸರ್ ಇದು? ಸರ್ ನೋಡಿ ಸರ್, ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕಂಪನಿ ಇದೆ, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಕ್ಯಾಂಟೀನ್ ಅಲ್ಲಿ ಇದನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಸರ್. ಅಂದ್ರೆ ಅಲ್ಲಿ ಎಂಪ್ಲಾಯೀಸ್ಗೆ ತಂಪು ಪಾನೀಯ ಕೊಡಬೇಕು, ಅವರಿಗೆ ವಿದೇಶಿ ಪಾನೀಯಗಳಿಗೆ ಹೋಗಬಾರ್ದು, ಅವರು ಹೆಲ್ದಿ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಆ ಒಂದು ಕ್ಯಾಂಪಸ್ ಅಲ್ಲಿ ಇದನ್ನ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಅದೇ ತರ ನೀವು ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ತರ ನೀವು ಇದನ್ನ ಕೊಟ್ಟು ಉತ್ತೇಜನ ಮಾಡೋದ್ರಿಂದ ನಾವೇನಂತಿದೀವಿ ಅಂತಂದ್ರೆ ಬರೀ ಎಲ್ಲರಿಗೂ ಒಳ್ಳೆಯವರಾಗಿ ಅಂತ ಹೇಳ್ತೀವಿ, ಒಳ್ಳೆಯವರಾಗೋ ಮಾರ್ಗಗಳನ್ನು ಕೊಡ್ತಾ ಇಲ್ಲ. ವಿದೇಶಿ ಪಾನೀಯಗಳನ್ನ ಬಳಸಬೇಡಿ ಅಂತ ಹೇಳ್ತೀವಿ, ಸ್ವದೇಶಿ ಪಾನೀಯಗಳನ್ನ ಅವ್ರಿಗೆ ಕೈಗೆಟುಕೋ ದರದಲ್ಲಿ, ಕೈಗೆಟುಕೋ ರೀತಿಯಲ್ಲಿ ಮುಟ್ಟಿಸ್ತಾ ಇಲ್ಲ. ಆಲ್ಟರ್ನೇಟಿವ್ ಇಲ್ಲ. ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ, ವೈನ್ ಶಾಪ್ ಹೆಜ್ಜೆಗೆ ಹೊಂದಿದೆ, ಹಾಲಿನ ಶಾಪೇ ಇಲ್ಲ. ಹಾಲ್ ಶಾಪ್ ಇದ್ರೆ ಹಾಲು ಕುಡಿತಾರೆ ಯಾರಾದ್ರೂ, ಹಾಲಿನ ಶಾಪೇ ಇಲ್ಲ. ಅದಕ್ಕೆ ನಾವು ಏನಂದ್ರೆ ಇದು ಈಸಿ ಅವೈಲಬಿಲಿಟಿ ಆಗಬೇಕು, ಜನರಿಗೆ ನಾವು ಒಳ್ಳೇದು ಮಾಡಿ ಅಂತ ಹೇಳಿದ್ರೆ ಒಳ್ಳೇದು ಮಾಡ್ಲಿಕ್ಕೆ ನಾವು ದಾರಿ ಕೊಡಬೇಕು. ಇವಾಗ ವಿದೇಶಿ ಪಾನೀಯಗಳನ್ನ ಧಿಕ್ಕರಿಸೋ ದಾರಿ ತೋರಿಸ್ತೀವಿ ಅಂತಂದ್ರೆ ಅದನ್ನ ನಾವು ಸ್ವದೇಶಿ ಪಾನೀಯಗಳನ್ನ ರೀಚ್ ಆಗೋ ತರ ನಾವು ಮಾಡ್ಬೇಕು. ನಾವು ರೀಚ್ ಆಗ್ತೀವಿ. ಈ ವಿಡಿಯೋನ ಯಾರಾದ್ರೂ ಲೈಕ್ ಅಡ್ಮಿನಿಸ್ಟ್ರೇಟರ್ ನೋಡ್ತಾ ಇದ್ದೀರಾ, ಯಾರಾದ್ರೂ MNC ಕಂಪನಿಯಲ್ಲಿ ವರ್ಕ್ ಮಾಡೋರು ನೋಡ್ತಾ ಇದ್ರ, ಅಥವಾ ಅಡ್ಮಿನಿಸ್ಟ್ರೇಟರ್ ಇರೋರು ನೋಡ್ತಾ ಇದ್ರ, ಕಾಲೇಜ್ ಕ್ಯಾಂಪಸ್ ಅವರು, ಯೂನಿವರ್ಸಿಟಿ ಅವರು ಯಾರೇ ನೋಡ್ತಾ ಇದ್ರು ಕೂಡ ನಿಮ್ ಯೂನಿವರ್ಸಿಟಿಲಿ
ಒಂದೇ ಒಂದು ಮಷೀನ್ ಅನ್ನ ಇನ್ಸ್ಟಾಲ್ ಮಾಡಿ. ಡೆಫಿನೆಟ್ಲಿ ನೀವು ನಮ್ಮ ಏನು ಯುವ ಜನರು ಇದಾರೆ, ಯಂಗ್ ಇವ್ರು ಇದಾರೆ, ಅವ್ರನ್ನ ಒಂದು ಒಳ್ಳೆ ಮಾರ್ಗಕ್ಕೆ ತಗೊಂಡು ಹೋಗ್ಬೋದು. ಅವರೇ ಜಾಸ್ತಿ ಕನ್ಸಂಪ್ಷನ್ ಮಾಡೋದು ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ಸರ್, ನಮ್ಮ ಕಬ್ಬಿನ ಬೆಳೆಗಾರರಿಗೆ ದೊಡ್ಡ ಉಪಕಾರ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚು ಹೆಚ್ಚು ಕಬ್ಬು ಬೆಳೀತಾರೆ. ನಮ್ಮ ಒಂದು ಸಂಪಾದನೆಯಾಗಿದ್ದ ದುಡ್ಡು ನಮ್ಮ ದೇಶದಲ್ಲೇ ಇರುತ್ತೆ, ನಮ್ಮ ದೇಶ ವೈಭವೀಕೃತವಾಗುತ್ತೆ, ವಿಶ್ವಗುರು ಭಾರತ ಆಗೋದ್ರಲ್ಲಿ ಇದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ಸರ್. ಹೆಲ್ತ್ ಒಳ್ಳೇದಲ್ಲ ಸರ್? ಎಸ್, ಹೆಲ್ತ್ ಒಳ್ಳೇದು ಸರ್, ಮೇನ್ ಒಳ್ಳೇದು ಸರ್. ಈ ಕೂಲ್ ಡ್ರಿಂಕ್ಸ್ ಗಳಿಂದ ಹೆಲ್ತ್ ಎಷ್ಟು ಬ್ಯಾಡ್ ಆಗ್ತಾ ಇದೆ ಸರ್. ಅದು ಪ್ರೂವ್ ಆಗಿದೆ ಸರ್, ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂತ ಪ್ರೂವ್ ಆಗೋಗಿದೆ. ಅಷ್ಟು ಶುಗರ್ ಎಷ್ಟಿದೆ ಸರ್? ಶುಗರ್ ಎಷ್ಟಿದೆ, ಆಸಿಡಿಕ್ ಆಗಿದೆ, ಅದು ಎಷ್ಟು ಹೆಲ್ತ್ ಗೆ ಹಾರ್ಮ್ ಮಾಡುತ್ತೆ. ಮತ್ತೆ ನನಗೆ ಇನ್ನೂ ಒಂದೇನಂದ್ರೆ, ಚಿಕ್ಕ ಮಕ್ಕಳಿಗೆ ಕುಡಿಸ್ತಾ ಇರ್ತಾರೆ, ಅದು ಬಹಳ ಪೇನ್ ಆಗುತ್ತೆ ನಂಗೆ ನೋಡಿದಾಗ. ಚಿಕ್ಕ ಮಕ್ಕಳಿಗೆ ಕುಡಿಸ್ಬಾರ್ದು, ಯಾಕಂದ್ರೆ ಅವ್ರಿಗೆ ಅರಿವಿರಲ್ಲ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ. ದೊಡ್ಡವರು ತಪ್ಪು ಮಾಡ್ತಾರೆ, ಅದು ಬೇರೆ, ಬಟ್ ಚಿಕ್ಕ ಮಕ್ಕಳಿಗೆ ಕೊಡ್ಬಾರ್ದು. ಇಂಥ ಹೆಲ್ತಿ ಪಾನೀಯಗಳನ್ನ ಸರ್ ನೀವು ನಿಂಬೆ ಪಾನಕ ಕುಡಿಸಿ ಸರ್, ಕಬ್ಬಿನ ಹಾಲನ್ನ ಕುಡಿಸಿ ಸರ್ ಮಕ್ಕಳಿಗೆ. ಇದು ನಮ್ಮ ಸ್ವದೇಶಿಯ ತಂಪು ಪಾನೀಯಗಳು. ಇವೆಲ್ಲ ಅಲ್ಲ ಸರ್, ಇವಾಗ ಏನ್ ಸಿಗ್ತಾ ಇದಾವಲ್ಲ ಹಾಟ್ ಕೋಲ್ಡ್ ಡ್ರಿಂಕ್ಸ್ ಅಂತ ಸಿಗ್ತಾ ಇದಾವಲ್ಲ, ಅಲ್ಲ ಸರ್, ಪಾನೀಯಗಳೇ ಅಲ್ಲ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ ಸರ್, ಒಂದು ಸಾಮಾಜಿಕ ಮೆಸೇಜ್ ಅನ್ನ ಕೊಡ್ತಾ ಇದಾರೆ ವೀಕ್ಷಕರೇ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವು ಕೂಡ ನಿಮ್ಮ ಸುತ್ತಮುತ್ತಲು ಇರುವಂತಹ ಯೂನಿವರ್ಸಿಟಿ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರ್ಬೋದು, MNC ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ ದಯವಿಟ್ಟು ಇದಕ್ಕೆ ಉತ್ತೇಜನ ಕೊಡಿ. ನಿಮ್ಮ ಕ್ಯಾಂಪಸ್ ಅಲ್ಲಿ ಒಂದು ಇನ್ಸ್ಟಾಲೇಷನ್ ಅನ್ನ ಮಾಡಿಸಿ. ಇದು ಮಾಡಿಸ್ಬೇಕು ಅಂದ್ರೆ ಬಲ್ಕ್ ಅಲ್ಲಿ ಬೇಕು ಅಂದ್ರೂ ಕೂಡ ನೀವು ಬಾಸಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೊಂದು ಸರ್, ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ಸರ್, ನಿಮಗೆ ನಾವು 23,000 ಅಮೌಂಟ್ ಹೇಳಿದ್ವಿ ಸರ್. ನಿಮಗೆ ನಾರ್ಮಲ್ ರೆಗ್ಯುಲರ್ ಟ್ಯೂಬ್ಲರ್ ಬ್ಯಾಟ್ರಿಗಳು ಅವೆಲ್ಲ ನಿಮಗೆ 20,000 ಸಿಗುತ್ತೆ. ಜಸ್ಟ್ ನೀವು 3,000 rupees ಅಡಿಷನಲ್ ಪೇ ಮಾಡ್ತಾ ಇದೀರಾ. ನಿಮಗೆ ಅದು ಏನಾಗುತ್ತೆ, ಅವ್ರು ವಾರಂಟಿ ಕೊಡೋದು ನಿಮಗೆ 2 to 3 years ವಾರಂಟಿ ಕೊಡ್ತಾರೆ. ಮತ್ತೆ 4 years ಗೆ ಬ್ಯಾಟ್ರಿ ಹೋಗುತ್ತೆ, ಮತ್ತೆ 10,000 ಇನ್ವೆಸ್ಟ್ ಮಾಡಬೇಕು, ಮತ್ತೆ 3 years ಹೋಗುತ್ತೆ, ಮತ್ತೆ 10,000 ಇನ್ವೆಸ್ಟ್ ಮಾಡಬೇಕು. ಅಲ್ಲಿ ಏನಾಯ್ತು, ನಿಮಗೆ 20,000 ಜೊತೆಗೆ ಮತ್ತೆ 30,000 ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ನಿಮಗೆ ಅರೌಂಡ್ ಅಪ್ ಟು 10 years ವರೆಗೂ ನಿಮಗೆ ಅರೌಂಡ್ 50,000 ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ. ಅದರ ಬದಲು ನೀವು ಜಸ್ಟ್ 23,000 ನೀವು ಪೇ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಅಪ್ ಟು 8 to 10 years ವರೆಗೂ ನಿಮಗೆ ಬ್ಯಾಟ್ರಿ ಲೈಫ್ ಬರುತ್ತೆ. ಮತ್ತೆ ನಿಮಗೆ ಲೈಫ್ಗೆ ರಿಸ್ಕ್ ಇಲ್ಲ ಸರ್. ನೋಡಿ ಸರ್, ನಮಗೆ ಕ್ಯಾನ್ಸರ್ ಎಷ್ಟು ಬರ್ತಾ ಇದೆ ಸರ್, ಯಾವ ವಿಧದಲ್ಲಿ ಬರ್ತಾ ಇದೆ, ಎಂತೆಂತ ಗಣ್ಯ ವ್ಯಕ್ತಿಗಳು ಸಾಯ್ತಾ ಇದ್ದಾರೆ ಕ್ಯಾನ್ಸರ್. ರೀಸೆಂಟ್ ದಿನಗಳಲ್ಲಿ ನೋಡಿದಿರ ನೀವು. ಇದೆಲ್ಲ ಕಾರಣ ಏನು ಸರ್? ನಾವು ಬಳಸ್ತಿರುವಂತ ಆಹಾರ, ನಾವು ಬಳಸ್ತಿರುವಂತ ಬದುಕಿರೋ ಶೈಲಿ. ಯಾಕಂದ್ರೆ ಟ್ಯೂಬ್ಲರ್ ಬ್ಯಾಟ್ರಿಗಳು ಏನಾಗುತ್ತೆ, ಹಜಾರ್ಡಸ್ ಫ್ಯೂಮ್ಸ್ ಅನ್ನ ಜನರೇಟ್ ಮಾಡುತ್ತೆ. ಮೊದಲನೇ ದಿನಗಳಲ್ಲಿ ನಮಗೆ ಅವಕಾಶ ಇರಲಿಲ್ಲ, ಆಪ್ಷನ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದ್ವಿ. ಇವಾಗ ಒಂದು ಆಪ್ಷನ್ ಇದೆ, ಇದನ್ನ ಯೂಸ್ ಮಾಡಿ. ಎಷ್ಟೊಂದು ಮನೆಗಳಲ್ಲಿ ಬೆಡ್ರೂಮ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಸರ್ ಟ್ಯೂಬ್ಲರ್ ಬ್ಯಾಟ್ರಿಗಳನ್ನ. ಯಾಕಂದ್ರೆ ಮನುಷ್ಯ 8 to 10 hours ಬೆಡ್ರೂಮ್ ಅಲ್ಲಿ ಸ್ಲೀಪ್ ಮಾಡ್ತಿರ್ತಾನೆ. ಆ ಒಂದು ಏರ್ ನ ಬ್ರೀತ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಒಂದು ಹೆಲ್ತ್ ಕನ್ಸರ್ನ್ ಇಟ್ಕೊಂಡು ಈ ಪ್ರಾಡಕ್ಟ್ ಅನ್ನ ನಾವು ರೆಡಿ ಮಾಡಿದೀವಿ ಅಂತ ಹೇಳ್ಬೋದು. ಆದಷ್ಟು ನಾವು ಹೆಚ್ಚು ಪ್ಲಾಸ್ಟಿಕ್ ಅನ್ನ ಬಳಕೆ ಕಡಿಮೆ ಮಾಡೋಣ. ಈ ತರ ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅನ್ನು ನಾವು ಬಳಸೋಣ. ಬರೀ ನಾವು ಲಾಭದ ಉದ್ದೇಶಕ್ಕಷ್ಟೇ ಹೇಳ್ತಾ ಇಲ್ಲ, ನಿಮ್ಮ ಹೆಲ್ತ್ ಕನ್ಸರ್ನ್ಗೋಸ್ಕರ ನಾನು ಹೇಳ್ತೀನಿ ಅಂತ ಹೇಳ್ಬೋದು. ಕರೆಕ್ಟಾಗಿ ಹೇಳಿದ್ರಿ ಸರ್, ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ ಅಂತ ಹೇಳ್ಬೋದು. ಸೊ ಇದು ನಮ್ಮ ಜೀವನಕ್ಕೂ ಒಳ್ಳೇದು, ನಮ್ಮ ಸಮಾಜಕ್ಕೂ ಒಳ್ಳೇದು. ಎಸ್ ಸರ್, ಕಬ್ಬಿನ ಹಾಲಂತೂ ನೋಡಿದ್ವಿ, ನೀವ್ ಹೇಳಿದ್ರಿ ದೇಶೀಯ ಪಾನೀಯನ ಇದ್ ಮಾಡಿ ಅಂತ ಹೇಳ್ಬಿಟ್ಟು. ನಮ್ಗೆ ಎಳ್ನೀರ್ ಬಿಡಕ್ಕಾಗತ್ತಾ? ಏನಿದು ಹೇಳಿ ಸರ್ ಸ್ವಲ್ಪ. ಸರ್ ನೋಡಿ ಸರ್, ನಾನು ರೀಸೆಂಟ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಹೋಗಿದ್ದೆ ಸರ್. ಓಕೆ, ನಮ್ಮ ಅಜಿತ್ ಸರ್ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ಅವ್ರ ಆಫೀಸ್ ಅಲ್ಲಿ ಕೆಳಗಡೆ ಇದನ್ನ ಯೂಸ್ ಮಾಡ್ತಾ ಇದ್ರು, ಈ ಡಿವೈಸ್ ಅನ್ನ ಯೂಸ್ ಮಾಡ್ತಾ ಇದ್ರ. ಎಸ್, ಯೂಸ್ ಮಾಡ್ತಾ ಇದ್ರು. ನನಗೆ ಒಂದು ವಿಚಾರ ಬಂತು, ನಾವು ಹೆಂಗಿದ್ರು ಶುಗರ್ ಕೇನ್ ಜ್ಯೂಸ್ ಮಷೀನ್ ಅನ್ನ ಪ್ರಮೋಟ್ ಮಾಡ್ತಾ ಇದೀವಿ, ಜೊತೆಗೆ ನಮ್ಮ ತುಮಕೂರಿನ ಒಂದು ತೆಂಗು ಬೆಳೆಗಾರರಿಗೂ ಒಂದು ಅವಕಾಶ ಆಗೋ ತರ ಒಂದು ಈ ಡಿವೈಸ್ ಅನ್ನ ಲಾಂಚ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಇದ್ರದ್ದು ಏನ್ ಬೆನಿಫಿಟ್ ಇದೆ ಅಂದ್ರೆ ಸರ್, ನಿಮ್ಗೆ ಗೊತ್ತು, ಎಳನೀರ್ ಶಾಪ್ ಅಂದ್ರೆ ಒಂದು ದೊಡ್ಡ ಜಾಗ ಬೇಕು, ಅಲ್ಲೆಲ್ಲ ಕತ್ತರಿಸಿದ್ ಬಿಸಾಕ್ಬೇಕು, ಆಮೇಲೆ ಜೆಂಟ್ಸೇ ಬೇಕು, ಲೇಡೀಸ್ ಮಾಡಂಗಿಲ್ಲ, ಆ ತರ ಎಲ್ಲ ಒಂದು ಪ್ರಾವಿಷನ್ ಇರ್ತದೆ. ಬಟ್ ಅದಕ್ಕೆ ಒಂದು ಸೊಲ್ಯೂಷನ್ ಈ ತರ ಡಿವೈಸ್ ಕಂಡಿದ್ದಾರೆ. ಇದನ್ನು ಇದ್ರ ಜೊತೆಗೆ ಯಾಕೆ ಪ್ರಮೋಟ್ ಮಾಡಬಾರ್ದು? ಸ್ವದೇಶಿಯ ಪಾನೀಯಗಳಲ್ಲಿ ಇದು ಒಂದು ಮುಖ್ಯ. ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಭೂಮಿ ಮೇಲಿನ ಅಮೃತ ಅಂತ ಹೇಳ್ಬೋದು. ಎಲ್ಲದರಲ್ಲೂ ಕಲಬೆರಕೆ ಹೋಗಿದೆ, ಇದರಲ್ಲಿ ಮಾತ್ರ ಇನ್ನೂ ಕಲಬೆರಕೆ ಆಗಿಲ್ಲ. ಇದೊಂದು ಭೂಮಿ ಮೇಲೆ ಸಿಗೋ ಒಂದು ಕಲ್ಪವೃಕ್ಷ ಅಲ್ವಾ, ಕಲ್ಪವೃಕ್ಷ ಹಂಗೆ ಉಳ್ಕೊಂಡಿದೆ. ಇದನ್ನು ಒಂದು ಪ್ರಮೋಟ್ ಮಾಡೋಣ, ನಮ್ಮ ತೆಂಗು ಬೆಳೆಗಾರರಿಗೆ ಉಪಕಾರ ಮಾಡೋಣ. ಮತ್ತೆ ಬಹಳ ಹೆಲ್ದಿ ಇದು ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಬಹಳ ಹೆಲ್ದಿ. ಬಟ್ ಅವೈಲಬಿಲಿಟಿ ಸರಿಯಾಗಿ ಸಿಗಲ್ಲ. ಅದಕ್ಕೆ ಪ್ರತಿಯೊಂದು ಪ್ರಾವಿಷನ್ ಸ್ಟೋರ್ ಅಲ್ಲೂ, ಪ್ರತಿಯೊಂದು ಕೋಲ್ಡ್ ಡ್ರಿಂಕ್ ಶಾಪ್ ಅಲ್ಲೂ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ಯಾರು ಕತ್ತಿಂದ ಕಡಿತಾರೆ ಅಂತ ಯಾರು ಬರೋದೇ ಇಲ್ಲ, ಇಟ್ಕೊಳ್ಳೋದಿಲ್ಲ. ಈ ಮಷೀನ್ ಇಂದ ಈಸಿ ಮಾಡ್ಬೋದಾ? ಈಸಿ ಮಾಡ್ಬೋದು ಸರ್. ತೋರಿಸ್ತೀನಿ ಸರ್ ಡೆಮೋ, ನಿಮ್ಗೆ ಯಾವ ತರ ಬರುತ್ತೆ ಮಾಡ್ಬಿಡಿ ಸರ್. ಹೆಂಗ್ ಮಾಡೋದು ಅಂತ ತೋರಿಸಿ ಸರ್. ನೋಡಿ ಸರ್, ಜಸ್ಟ್ ಈ ತರ ಇದು ಬರುತ್ತೆ ಸರ್, ಇದು ಹ್ಯಾಂಡಲ್ ಬರುತ್ತೆ. ಬನ್ನಿ ತೋರಿಸಿ, ನಮ್ಮ ಹತ್ರ ತೋರಿಸಿ ನಮ್ಮ ವೀಕ್ಷಕರಿಗೆ. ಓಕೆ ಸರ್, ಇಲ್ಲಿ ಗ್ರಿಪ್ ಇದೆ ನೋಡಿ ಸರ್, ಇಲ್ಲಿ ಇಡಬಹುದು ಸರ್ ನೀಟಾಗಿ ಹಿಂಗೆ. ಓಕೆ, ಹಿಂಗ್ ಇಟ್ಬಿಟ್ಟು ಜಸ್ಟ್ ನೋಡಿ ಸರ್, ನೋಡಿ ಸರ್, ಒಂದೇ ಕೈ ಹಾಕ್ತಾ ಇದೀನಿ ಸರ್, ನಾನು ಹೆವಿ ಪ್ರೆಷರ್ ಆಗ್ತಿಲ್ಲ ಸರ್. ಓಕೆ ಓಕೆ ಓಕೆ, ಸಿಂಪಲ್ ಅಲ್ಲ ಸರ್ ಇದು? ನೋಡಿ ಸರ್, ಎಷ್ಟು ಸಿಂಪಲ್ ಆಗಿದೆ, ಲೇಡೀಸ್ ಸಮೇತ ಮಾಡಬಹುದು ಸರ್. ಮಚ್ಚಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಸರ್. ಕಟ್ ಮಾಡ್ಬಿಟ್ಟು ನೆಕ್ಸ್ಟ್ ಜಸ್ಟ್ ಮಿನಿಟ್ ಸರ್, ನಮಗೆ ಅನುಭವ ಇಲ್ಲ ಸರ್, ಅದಕ್ಕೆ ನಿಧಾನ ಆಗ್ತಾ ಇದೆ. ಡೈಲಿ ಮಾಡಿಬಿಟ್ರೆ ಇನ್ನೂ ಅನುಭವ ಆಗ್ಬಿಡುತ್ತೆ ಸರ್. ನೋಡಿ ಸರ್, ಇದಕ್ಕೊಂದು ಪಾಯಿಂಟ್ ಮಾಡಿದಾರೆ ಸರ್, ಇಲ್ಲಿ ಹೋಲ್ ಮಾಡೋದಕ್ಕೆ ನಿಧಾನಕ್ಕೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಬಿಟ್ರೆ ನೋಡಿ ಸರ್, ರೆಡಿ, ಎಳ್ನೀರ್ ರೆಡಿ. ಎಸ್ ಸರ್, ಜಸ್ಟ್ ನೀವು ಇದನ್ನ
ಎಳ್ನೀರ್ ರೆಡಿ ಅಂತ ಹೇಳ್ಬೋದು ಸರ್ ನಿಮಗೆ. ಹೇಳ್ಬೋದಲ್ವಾ? ಎಸ್ ಸರ್. ನೋಡಿ ಸರ್ ನಿಮಗೆ ಎಷ್ಟು ವೇಸ್ಟೇಜ್ ಬಂತು ನೋಡಿ ಸರ್, ಇಲ್ಲಿ ಸ್ಟಡಿ ಮಾಡಿ ಸರ್. ನಿಮಗೆ ಇದು 1-2 ಪೀಸು, ಇದಿಷ್ಟು ಪೀಸು ಅಷ್ಟೇ ಸರ್. ಇದನ್ನ ಎಳ್ನೀರನ್ನ ನೀವು ಕುಡಿದ ಮೇಲೆ ಅದನ್ನ ಓಪನ್ ಮಾಡ್ಬೋದು, ಅದನ್ನು ತೋರಿಸ್ತೀನಿ ನಿಮಗೆ. ಇವಾಗ ಜಸ್ಟ್ ಇವಾಗ ಎಳ್ನೀರ್ ಖಾಲಿ ಆಗಿದೆ ಸರ್, ಎಳ್ನೀರ್ ಕುಡಿದಿದೀವಿ ಸರ್. ಇದನ್ನ ಈ ಪೋರ್ಷನ್ ಇಟ್ಕೋಬೇಕು ಸರ್. ಓಕೆ ಸರ್. ಒಂದೇ ಏಟು ಸರ್, ಇನ್ನೊಂದು ಏಟು ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಅಲ್ವಾ? ನೋಡಿ ಎಳ್ನೀರ್ ಸಹಿತ ಈಸಿಯಾಗಿ ಕಟ್ ಮಾಡಿ ಹಾಕ್ಬಿಟ್ವಿ. ಎಷ್ಟು ಕಷ್ಟ ಪಡ್ಬೇಕು ನಾವು ಒಂದು ಎಳ್ನೀರ್ ಇದ್ ಮಾಡ್ಬೇಕು ಅಂತಂದ್ರೆ ನೋಡಿ. ಬಹಳ ಈ ಸಿಂಪಲ್ ಡಿವೈಸ್ ಸರ್. ಮತ್ತೆ ಇದ್ರಲ್ಲಿ ಏನು ಸಿಂಪಲ್ ಮೆಕ್ಯಾನಿಸಮ್ ಇದೆ ಸರ್ ಇದ್ರಲ್ಲಿ. ಮತ್ತೆ ಈಸಿ ಕ್ಯಾರಿ ಮಾಡಬಹುದು ಸರ್, ಒಂದ್ ಪ್ಲೇಸ್ ಮತ್ತೊಂದು ಪ್ಲೇಸ್ಗೆ. ಮತ್ತೆ ಪ್ಲೇಸ್ ಹೈಜೀನ್ ಆಗಿರುತ್ತೆ ಅಂತ ಹೇಳ್ಬೋದು ಸರ್. ಸರ್ ಇದ್ರ ಬೆಲೆ ಏನು ಕೋಟ್ ಮಾಡ್ತಾ ಇದ್ದಾರೆ ಸರ್? ಇದು 7,000 rupees ಕಾಸ್ಟ್ ಇದೆ ಸರ್ ಇದ್ರದ್ದು. 7,000 ರೂಪಾಯಿ. ಎಸ್ ಸರ್, ಎಸ್ ಸರ್. ಸೊ ಇದು ಕೂಡ ಆಲ್ ಓವರ್ ಕರ್ನಾಟಕ ಎಲ್ಲ ಶಿಪ್ ಮಾಡ್ಕೊಡೋಕೆ? ಎಸ್ ಸರ್, ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇದೆ ಸರ್ ಇದು ಸರ್. ಇದನ್ನ ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಸರ್, ಕೆಲವರು ಫಾರ್ಮ್ ಹೌಸ್ ಇರ್ತದೆ, ಕೆಲವರು ರಿಚ್ ಪೀಪಲ್ ಇರ್ತಾರೆ, ಅವ್ರಿಗೆ ಎಳ್ನೀರ್ ಕುಡಿಬೇಕನ್ನ ಆಸೆ ಇರ್ತದೆ, ಆಮೇಲೆ ತರೋದು ಇದು ಎಲ್ಲ ಆಗ್ತಾ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 5 ರಿಂದ 6 ಎಳ್ನೀರ್ನ ತಂದು ಮನೇಲಿ ಇಟ್ಕೊಂಡು ಡೈಲಿ ಮಾರ್ನಿಂಗ್ ಒಂದು ಕುಡಿತಾ ಹೋಗಬಹುದು ಅಲ್ವಾ? ಹೆಲ್ತ್ಗೆ ಬಹಳ ಒಳ್ಳೇದು ಸರ್. ರೆಗ್ಯುಲರ್ ಕನ್ಸಂಪ್ಷನ್ ಮಾಡೋರಿಗೆ ಬೆಸ್ಟ್ ಸರ್. ಯಾಕಂದ್ರೆ ಅವ್ರಿಗೆ ಪದೇ ಪದೇ ಅಲ್ಲಿ ಕಟ್ ಮಾಡಿತ್ತಂದ್ರೆ ಫ್ರೆಶ್ನೆಸ್ ಉಳಿಯಂಗಿಲ್ಲ ಸರ್. ಓಕೆನಾ? ಇದು ಕಟ್ ಮಾಡದಿರೋದು ಹಾಗೆ 5-6 ತಮ್ಮಂದ್ಬಿಟ್ಟು ಮನೇಲಿ ಇಟ್ಕೊಂಡು ಡೈಲಿ ಮಾರ್ನಿಂಗ್ ಅವ್ರು ಕಟ್ ಮಾಡ್ಕೊಂಡು ಈಸಿಯಾಗಿ ಕುಡಿಬಹುದು. ಯಾರ್ದು ಇದು ಬೇಕಾಗಿಲ್ಲ, ಯಾರೋ ಎಂಪ್ಲಾಯ್ ಬೇಕು, ಅಸಿಸ್ಟೆಂಟ್ ಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಅವರೇ ಸ್ವಂತ ಇದನ್ನ ಕಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ಬಿಸ್ನೆಸ್ಗೂ ಆಯ್ತು, ಹೋಮ್ ಯೂಸ್ಗೂ ಆಯ್ತು. ಯಾಕಂದ್ರೆ ಸರ್ ಕೆಲವರಿಗೆ ಇದು ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹೀಟ್ ಪ್ರಾಬ್ಲಮ್ ಇರುತ್ತೆ, ಅಂತವರೆಲ್ಲ ಮಾರ್ನಿಂಗ್ ಇದನ್ನ ಕುಡೀರಿ ಅಂತ ಸಜೆಸ್ಟ್ ಮಾಡಿರ್ತಾರೆ. ಬಟ್ ಅವರಿಗೆ ಪ್ರಾಪರ್ ಸಿಗ್ತಿರಂಗಿಲ್ಲ. ಆಮೇಲೆ ಅದನ್ನ ಕಟ್ ಮಾಡಿ ತಗೊಂಡ್ಬಿಟ್ರೆ ಫ್ರೆಶ್ ಆಗಿ ಉಳಿಯಂಗಿಲ್ಲ. ಅದಕ್ಕೋಸ್ಕರ ನೀವು ಡೈರೆಕ್ಟ್ ಆಗಿ 5-6 ಪೀಸ್ ತಗೊಂಡ್ಬಿಟ್ಟು ಡೈಲಿ ನೀವು ಯೂಸ್ ಮಾಡಬಹುದು ಸರ್. ಇದು ಬೆಸ್ಟ್ ಸರ್. ಇದು ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಒಂದು ಒಳ್ಳೆ ಬೆಲೆಯಲ್ಲಿ ಲಾಂಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.